Very good morning, my dear students. ಸೊ ನಿಮ್ಮೆಲ್ಲರಿಗೂ ಇವತ್ತಿನ ಆನ್ಲೈನ್ ಕ್ಲಾಸಿಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಡಿಯರ್ ಸ್ಟೂಡೆಂಟ್ಸ್, ನಿನ್ನೆ ಒಂದು ಕ್ಲಾಸ್ನಲ್ಲಿ ನಾನು ನಿಮಗೆ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಎ ಮ್ಯಾಟರ್, ವಾಟ್ ಆರ್ ದೋಸ್ ಫಿಸಿಕಲ್ ಪ್ರಾಪರ್ಟೀಸ್, ಎಕ್ಸಾಂಪಲ್ಸ್ ಏನು, ಮತ್ತು ಅದಾದಮೇಲೆ ಎಕ್ಸಾಂಪಲ್ಸ್ ಏನೇನು ಫಿಸಿಕಲ್ ಪ್ರಾಪರ್ಟೀಸ್ ಅದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಅದಾದಮೇಲೆ ನಾನು ನಿಮಗೆ ಫಿಸಿಕಲ್ ಕ್ವಾಂಟಿಟೀಸ್ ಎಕ್ಸಾಂಪಲ್ಸ್ ಒಂದಷ್ಟು ತಗೊಂಡಾಗ ಅಲ್ಲಿ ಕೆಲವೊಂದು ಕ್ವಾಂಟಿಟಿನಲ್ಲಿ ನಾವು 10 ಮಲ್ಟಿಪಲ್ಸ್ ಬಂದಾಗ, ಅಂದರೆ ಮಲ್ಟಿಪಲ್ಸ್ ಆಫ್ 10 ಇದ್ದರೆ, ಅಂದರೆ ನೆಗೆಟಿವ್ ವ್ಯಾಲ್ಯೂಸ್ ಇದ್ದರೆ 10 ಪವರ್ ಮೈನಸ್ ವ್ಯಾಲ್ಯೂಸ್, 10 ಪವರ್ ಪಾಸಿಟಿವ್ ವ್ಯಾಲ್ಯೂ ಇದ್ದಾಗ, ಸೊ ಪ್ರತಿಯೊಂದು 10 ಮಲ್ಟಿಪಲ್ಗೆ ಅಥವಾ ಮಲ್ಟಿಪಲ್ಸ್ ಆಫ್ 10ಗೆ ಒಂದು ಪ್ರಿಫಿಕ್ಸನ್ನು ಯಾವ ರೀತಿ ನಾವು ಬರೀಬೋದು ಬಿಫೋರ್ ದ ಯೂನಿಟ್, ಲೈಕ್ ಕಿಲೋಗ್ರಾಮ್, ಕೆ ಜಿ, ಮಿಲಿಗ್ರಾಮ್, ಮೈಕ್ರೋಗ್ರಾಮ್, ಜಿ ಬಿ, ಆಮೇಲೆ ಎಮ್ ಬಿ, ಆಮೇಲೆ ಟಿ ಬಿ, ಸೊ ಟೇರಾಬೈಟ್ಸ್, ಹೀಗೆ. ಸೊ ಅಲ್ಲಿ ಕಿಲೋ ಇರ್ಬೋದು, ಮೈಕ್ರೋ ಇರ್ಬೋದು, ಮೆಗಾ ಇರ್ಬೋದು, ಗೀಗಾ ಇರ್ಬೋದು, ಟೇರಾ ಇರ್ಬೋದು. ಸೊ ಈ ಥರದ್ದು ಏನೋ ಒಂದಷ್ಟು ವರ್ಡ್ಸ್ಗಳನ್ನ ಹೇಳಿದೆ ನಿಮಗೆ, ಅದನ್ನು ನಾವು ಪ್ರಿಫಿಕ್ಸಸ್ ಅಂತ ಯೂಸ್ ಮಾಡ್ತೀವಿ. ಯಾವಾಗ 10 to the power ಆಫ್ ವ್ಯಾಲ್ಯೂಸ್ ಇದ್ದಾಗ, ದಟ್ ಮೀನ್ಸ್ ನೆಗೆಟಿವ್ ವ್ಯಾಲ್ಯೂ ಅಥವಾ ಪಾಸಿಟಿವ್ ವ್ಯಾಲ್ಯೂ ಇದ್ದಾಗ. ಸೊ ಏನೇನಲ್ಲಿ ಪ್ರಿಫಿಕ್ಸಸ್ ಬರುತ್ತೆ, ಸೊ ಇದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿಕೊಟ್ಟೆ. ಸೊ ಇದನ್ನು ಕಂಟಿನ್ಯೂ ಮಾಡ್ತಾ, ಸೊ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಇಲ್ಲಿ ಅಂತಂದರೆ, ನಾನು ಅವತ್ತೇ ಹೇಳಿದ್ದೆ, ಬಿಫೋರ್ ದ 10 ಮಲ್ಟಿಪಲ್ಸನ್ನು ಹೇಳೋದಕ್ಕೂ ಮುಂಚೆನೇ ಒಂದು ಮಾತನ್ನು ಹೇಳಿದ್ದೆ. ನಾನು ಏನು ಹೇಳಿದ್ದೆ ಅಂತಂದರೆ, ಕೆಲವೊಂದು ಪ್ರಾಪರ್ಟೀಸ್ ಲೈಕ್ ಫಿಸಿಕಲ್ ಪ್ರಾಪರ್ಟೀಸನ್ನು ನೋಡಿದಾಗ ನಾವು ಕೆಲವೊಂದು ಫಿಸಿಕಲ್ ಪ್ರಾಪರ್ಟೀಸನ್ನು ನಾವು ಕನ್ಸಿಡರ್ ಮಾಡಿದಾಗ ಒಂದೆರಡು ಪ್ರಾಪರ್ಟಿ, ಯಾವುದಾದ್ರು ಒಂದೆರಡು ಪ್ರಾಪರ್ಟಿ ಅಂತ ಬಂದಾಗ, ಸೊ ಕೆಲವೊಂದು ಫಿಸಿಕಲ್ ಪ್ರಾಪರ್ಟೀಸಲ್ಲಿ ಎರಡೂ ಪ್ರಾಪರ್ಟೀಸು ನಾವು ಕೇಳಿದಾಗ ಅಥವಾ ವರ್ಡನ್ನು ನೋಡಿದಾಗ, ಸೊ ಎರಡೂ ಪ್ರಾಪರ್ಟೀಸು ಸೇಮ್ ಅಂತ ಅನಿಸುತ್ತೆ. ಒಂದು ಎಕ್ಸಾಂಪಲ್ಸನ್ನು ನಿಮಗೆ ಕೊಡ್ತೀನಿ ನಾನೀಗ. ಸೊ ಬಟ್ ಅದು ಎರಡು ಇನ್ ರಿಯಲ್ ಫ್ಯಾಕ್ಟಲ್ಲಿ ಅದು ಸೇಮ್ ಇರೋದಿಲ್ಲ, ಬಟ್ ಅದು ಡಿಫ್ರೆಂಟ್ ಬರುತ್ತೆ. ಸೊ ಯಾವುದದು ಎಕ್ಸಾಂಪಲ್ಸು, ಮತ್ತು ಡೆಫಿನೇಷನ್ ಏನು ಹೇಳುತ್ತೆ ಪ್ರತಿಯೊಂದು, ಅಂದರೆ ಈಚ್ ಆ್ಯಂಡ್ ಎವ್ರಿ ಫಿಸಿಕಲ್ ಪ್ರಾಪರ್ಟಿ ಏನು ಡೆಫಿನೇಷನನ್ನು ಕೊಡುತ್ತೆ, ಮತ್ತು ಅದಕ್ಕೆ ಒಂದು ಎಕ್ಸಾಂಪಲ್ಸನ್ನು ತಗೊಂಡಾಗ ಅದರ ವ್ಯಾಲ್ಯೂಸ್ ಏನೇನು ಚೇಂಜ್ ಆಗ್ಬೋದು ಅನ್ನೋದನ್ನು ಸೊ ನೋಡೋಣ. ಅದಾದಮೇಲೆ ಒಂದು ಟೆಂಪ್ರೇಚರ್ ಅಂತ ಒಂದು ಫಿಸಿಕಲ್ ಪ್ರಾಪರ್ಟಿನ ನೋಡಿದ್ವಿ. ನಾರ್ಮಲಾಗಿ ಟೆಂಪ್ರೇಚರ್ನ ನಾವು ಬೇರೆ ಬೇರೆ ಸ್ಕೇಲ್ನಲ್ಲಿ ನಾವು ಅದನ್ನು ಅಳಿತೀವಿ, ಅಂದರೆ ಮೆಜರ್ಮೆಂಟ್ ಮಾಡ್ಕೋತೀವಿ. ಸೊ ಆ ಟೆಂಪ್ರೇಚರ್ನ ಯಾವ್ಯಾವ ಸ್ಕೇಲ್ನಲ್ಲಿ ನಾವು ಮೆಜರ್ ಮಾಡ್ತೀವಿ, ಸೊ ಅದ್ರ ಬಗ್ಗೆ ನೋಡೋಣ. ಸೊ ಈ ಥರದ್ದು ಒಂದಷ್ಟು ಫಿಸಿಕಲ್ ಪ್ರಾಪರ್ಟೀಸ್, ಡಿಫ್ರೆಂಟ್ ಫಿಸಿಕಲ್ ಪ್ರಾಪರ್ಟೀಸ್ ಏನೇನು ಬರ್ತಾಯಿದೆ ಅನ್ನೋದನ್ನು ಸೊ ಇವತ್ತು ನಾವು ನೋಡ್ತಾ ಇದ್ವಿ. ಸೊ ಅದರಲ್ಲಿ ದ ಫಸ್ಟ್ ಒನ್ ಅಂತ ತಗೊಂಡ್ರೆ, ಒನ್ ಆಫ್ ದ ಫಿಸಿಕಲ್ ಪ್ರಾಪರ್ಟಿ ವಿಚ್ ವಿ ಹ್ಯಾವ್ ಸೀನ್, ದಟ್ ಈಸ್ ದ ಬೇಸಿಕ್ ಫಿಸಿಕಲ್ ಕ್ವಾಂಟಿಟಿ, ಒಂದು ಮಾಸ್ ಅಂತ ನೋಡಿದ್ದೆ. ಫಾರ್ ಎಕ್ಸಾಂಪಲ್, ಮಾಸನ್ನು ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಮಾಸನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಾವು ಒಂದು ಯೂನಿಟನ್ನು ತೊಗೊಂಡ್ವಿ, ದಟ್ ಈಸ್ ಕೆ ಜಿನಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತ ಹೇಳಿದ್ದೆ ನಿಮಗೆ. ಸೊ ದಟ್ ಈಸ್ ಮಾಸ್ ಅಂತಂದರೆ ಆ್ಯಕ್ಚುಲಿ ಡೆಫಿನೇಷನ್ ಏನು. ಮತ್ತು ಇನ್ನೊಂದು ಪ್ರಾಪರ್ಟಿನ ತೊಗೊಂಡ್ರೆ, ಇನ್ನೊಂದು ದ ಸೇಮ್ ಕೈಂಡ್ ಆಫ್ ಪ್ರಾಪರ್ಟಿ, ಇಟ್ ಈಸ್ ವೆಯ್ಟ್ ಅಂತ ಹೇಳ್ತೀವಿ. ಈಗ ನೋಡಿ, ಮಾಸ್ ಮತ್ತು ವೆಯ್ಟು ನಿಮಗೆ ಕೇಳಿದ್ರೆ, ಈಗ ಆ ಮಾಸು ಮತ್ತು ವೆಯ್ಟು ಎರಡೂ ಸೇಮ್ ಆರ್ ನಾಟ್ ಅಂತ ಕೇಳಿದಾಗ ನೀವೇನು ಅಂದ್ಕೊತೀವಿ ಅಥವಾ ನಾವೇನು ಅಂದ್ಕೊತೀವಿ, ನೋಡಿದ ತಕ್ಷಣ ಓ ಎರಡು ಸೇಮು. ಮಾಸ್ ಅದನ್ನು ಕೆ ಜಿನಲ್ಲಿ ಅಳಿತೀವಿ, ನಾವು ಕೆ ಜಿನಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ದೇಫೋ ವೆಯ್ಟ್ ಅಂತಂದರೆ ತೂಕ. ಸೊ ಮಾಸ್ ಅಂದರೆ ಅಮೌಂಟ್ ಅಂತ ಹೇಳ್ತೀವಿ, ಆ ಡೆಫಿನೇಷನ್ ಹೇಳುತ್ತೆ. ವೆಯ್ಟ್ ಅಂದರೆ ತೂಕ. ಈಗ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ಮಾಸ್ಗೂ ವೆಯ್ಟ್ಗೂ ಡಿಫ್ರೆನ್ಸ್ ಏನು, ಅಥವಾ ವೆದರ್ ದೇ ಆರ್ ದ ಸೇಮ್ ಆರ್ ನಾಟ್ ಅನ್ನೋದನ್ನು ಫಸ್ಟ್ ನೋಡೋಣ. ಸೊ ಈಗ ಮಾಸ್ ಅಂತಂದರೆ ಏನು, ವಾಟ್ ಇಸ್ ದ ಡೆಫಿನೇಷನ್ ಆಫ್ ಎ ಮಾಸ್ ಅಂತಂದರೆ, ಒಂದು ಸಿಂಪಲ್ ಡೆಫಿನೇಷನ್ ಹೇಳ್ತಾ ಇದೆ. ಮಾಸ್ ಅಂದರೆ
It is the mass of a substance is the amount of the matter which is present in it. ಮಾಸ್ ಅಂದರೆ ಏನು, ಅದಕ್ಕೊಂದು ಡೆಫಿನೇಷನ್ ಇದೆ. ಮಾಸ್ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ದ ಅಮೌಂಟ್ ಆಫ್ ದ ಮ್ಯಾಟರ್ ಪ್ರೆಸೆಂಟ್ ಇನ್ ಎನಿ ಸಬ್ಸ್ಟೆನ್ಸ್. ಅಂದರೆ ಯಾವುದೋ ಒಂದು ಸಬ್ಸ್ಟೆನ್ಸನ್ನು ತೊಗೊಳ್ತೀವಿ, ಆ ಸಬ್ಸ್ಟೆನ್ಸಲ್ಲಿ ಮಾಸ್ ಆಫ್ ದ ಸಬ್ಸ್ಟೆನ್ಸ್ ಅಂತಂದಾಗ ಸೊ ಅದರ ಅಮೌಂಟು ಅಂದರೆ ಆ ಸಬ್ಸ್ಟೆನ್ಸ್ನ ಅಮೌಂಟು ಎಷ್ಟಿದೆ ಆ ಸಬ್ಸ್ಟೆನ್ಸ್ನಲ್ಲಿ. ಇಟ್ ಈಸ್ ನಥಿಂಗ್ ಬಟ್ ದ ಟೋಟಲ್ ಅಮೌಂಟ್ ಆಫ್ ದ ಮ್ಯಾಟರ್ ಪ್ರೆಸೆಂಟ್ ಇನ್ ದಟ್ ವಿಚ್ ಕ್ಯಾನ್ ರೆಪ್ರೆಸೆಂಟ್ ದ ಮಾಸ್ ಆಫ್ ಎ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಎಕ್ಸಾಂಪಲ್ ಅಂತ ತೊಗೊಂಡ್ರೆ, ಸೊ ನಾನು ಏನೋ ಒಂದು ಅಂಗಡಿಗೆ ಹೋಗಿ ಒಂದು ಯಾವುದೋ ಒಂದು ವಸ್ತುನ ತೊಗೊಂಡೆ ಅಂತ ಅಂದ್ಕೊಳ್ಳಿ. ಏನು ತೊಗೊಂಡೆ? ಶುಗರ್ ತೊಗೊಂಡೆ. ವಾಟ್ ಇಸ್ ದಟ್ ಟೋಟಲ್ ಅಮೌಂಟ್ ಆಫ್ ದ ಶುಗರ್ ದಟ್ ಐ ಹ್ಯಾವ್ ಪರ್ಚೇಸ್ಡ್? ಎಷ್ಟನ್ನು ಪರ್ಚೇಸ್ ಮಾಡಿದೆ, ಎಷ್ಟನ್ನು ಬೈ ಮಾಡಿದೆ ನಾನು ಅಂತಂದರೆ, ಐ ಹ್ಯಾವ್ ಟೇಕನ್ 1 kg ಆರ್ ಐ ಹ್ಯಾವ್ ಪರ್ಚೇಸ್ಡ್ 1 kg ಆಫ್ ದ ಶುಗರ್ ಇನ್ ದ ಶಾಪ್. ಶಾಪ್ನಲ್ಲಿ ನಾನು 1 kg ಅಷ್ಟು ಶುಗರ್ನ ನಾನು ಪರ್ಚೇಸ್ ಮಾಡಿದೆ ಅಂತಂದರೆ, ಹಿಯರ್ ದಟ್ 1 kg which can represent the amount of the substance present in that. ಈಗ ಅದರ ತೂಕ ಎಷ್ಟು ಅಂತಂದರೆ ಅದನ್ನು 1 kg ಅಂತ ಹೇಳ್ತೀವಿ. ಬಟ್ ಆ್ಯಕ್ಚುಯಲ್ ಡೆಫಿನೇಷನ್ ಏನು? ಮಾಸ್ ಅಂತಂದರೆ ಟೋಟಲ್ ಅಮೌಂಟ್ 1 kg ಆಫ್ ದ ಸಬ್ಸ್ಟೆನ್ಸನ್ನು ತೊಗೊಂಡಿದ್ದೀನಿ. ಅಂದರೆ ಅದು ಎಷ್ಟು ತೂಕ ತೊಗೊಂಡೆ ಅಂತಂದರೆ 1 kg ಅಷ್ಟು ತೂಕ ಇರುವಂಥ ಸಬ್ಸ್ಟೆನ್ಸನ್ನು ನಾನು ಪರ್ಚೇಸ್ ಮಾಡಿದೆ. ಬಟ್ ಈ ತೂಕ ಮತ್ತು ಈ ಅಮೌಂಟು, ಮಾಸ್ ಅಂತಂದರೆ ಟೋಟಲ್ ಅಮೌಂಟು, ಈ ತೂಕಕ್ಕೂ ಮಾಸ್ಗೂ ಏನು ಡಿಫ್ರೆನ್ಸ್ ಬರುತ್ತೆ ಅದನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಎಫ್ ನಿಮ್ಗೆ ಹೇಳಿದೆ, ಮಾಸ್ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ದ ಟೋಟಲ್ ಅಮೌಂಟ್ ಆಫ್ ದ ಸಬ್ಸ್ಟೆನ್ಸ್ ಆರ್ ಮ್ಯಾಟರ್ ಪ್ರೆಸೆಂಟ್ ಇನ್ ಎನಿ ಗಿವನ್ ಸಬ್ಸ್ಟೆನ್ಸ್. ಹಾಗಾದರೆ ವೆಯ್ಟ್ ಅಂತಂದರೆ ಏನು? ವೆಯ್ಟ್ಗೆ ಏನು ಡೆಫಿನೇಷನ್ ಬರುತ್ತೆ ನೋಡಿ. ವೆಯ್ಟ್ ಅಂತಂದರೆ ಇಟ್ ಈಸ್ ದ ಫೋರ್ಸ್ ಎಕ್ಸರ್ಟೆಡ್ ಬೈ ದ ಗ್ರಾವಿಟಿ ಆನ್ ಎನ್ ಆಬ್ಜೆಕ್ಟ್. ಇಟ್ ಈಸ್ ದ ಫೋರ್ಸ್ ಎಕ್ಸರ್ಟೆಡ್ ಬೈ ಗ್ರಾವಿಟಿ ಆನ್ ಎನ್ ಆಬ್ಜೆಕ್ಟ್. ಅಂದರೆ ನಾವು ಹೇಳ್ತೀವಿ ಮಾಸ್ ಅಂದಾಗ, ನಾನು ಅಂಗಡಿಗೆ ಹೋದಾಗ ನಾನು 1 kg ಅಷ್ಟು ಸಕ್ಕರೆ ಕೊಡಿ ಅಂತ ಹೇಳ್ತೀನಿ. ನಾನು ಅಮೌಂಟನ್ನು ಹೇಳಿದೆ, ಎಷ್ಟು ಅಮೌಂಟ್ ಬೇಕು ಸಕ್ಕರೆ ಅಂತ ಹೇಳಿದೆ. ಅದನ್ನು ಅವರು ಯಾವ ರೀತಿ ಕೊಡ್ತಾರೆ ನಮಗೆ ಅಂತಂದರೆ, ಸೊ ಬೈ ಮೀನ್ಸ್ ಆಫ್ ಮೆಜರಿಂಗ್ ದ ವೆಯ್ಟ್ ಆಫ್ ದಟ್ ಸಬ್ಸ್ಟೆನ್ಸ್. ಬೈ ಮೀನ್ಸ್ ಆಫ್ ಮೆಜರಿಂಗ್ ದ ವೆಯ್ಟ್ ಆಫ್ ದ ಸಬ್ಸ್ಟೆನ್ಸ್. ಆ ವೆಯ್ಟ್ ಆಫ್ ದ ಸಬ್ಸ್ಟೆನ್ಸನ್ನು ಯಾವ ರೀತಿ ಮೆಜರ್ ಮಾಡ್ತಾರೆ? ಸೊ ಒಂದು ತಕ್ಕಡಿನಲ್ಲಿ ಇಡ್ತಾರೆ ಅದನ್ನು, ಅಲ್ವಾ? ಸೊ ತಕ್ಕಡಿ, ನಾನು ಹಳೆಯ ಕಾಲದ ತಕ್ಕಡಿ ಹೆಂಗಿತ್ತು ಅಂತ ಹೇಳ್ತೀನಿ. ಇಲ್ಲಿ ಈ ಥರ ಐತೆ. ಸೊ ಒಂದು ಕಡೆಗೆ ಏನು ಮಾಡ್ತಾರೆ ಅವರು, ಒಂದು ಬಟ್ಟನ್ನು ಇಡ್ತಾರೆ, 1 kg ಬಟ್ಟನ್ನ ಇಡ್ತಾರೆ. ಇನ್ನೊಂದು ಕಡೆಗೆ ಏನು ಮಾಡ್ತಾರೆ, ಸೊ ಬೌಲ್ನಲ್ಲಿ ಶುಗರನ್ನು ಹಾಕ್ತಾರೆ, ಹೌದಲ್ಲ? ಸೊ ಇನಿಷಿಯಲಿ ನಾನು 1 kg ಬಟ್ಟನ್ನು ತಕ್ಕಡಿನಲ್ಲಿ ಇಟ್ಟಿದಾಗ ಸೊ ಯಾವ ಥರ ಇರುತ್ತೆ ಅದು ಅಂತಂದರೆ, ಸೊ ನಾನು ಅಲ್ಲಿ ಹೀಗಿರುತ್ತೆ, ಅಂದರೆ ಈ ಕಡೆ ಬಟ್ಟು ಇಟ್ಟಿದ್ದೆ ಅಂತ ಅಂದ್ಕೊಳ್ಳಿ. ಆವಾಗ ಈ ಬಟ್ಟನ ತೂಕ ಲೆಫ್ಟ್ ಸೈಡ್ಗೆ ಜಾಸ್ತಿ ಇರೋದ್ರಿಂದ ಅವಾಗೇನಾಗುತ್ತೆ, ಯಾವಾಗಲೂ ನೋಡಿ ಈ ಹುಕ್ಕು ಕೆಳಗಡೆ ಇರುತ್ತೆ. ಅಂದರೆ ಲೆಫ್ಟ್ ಸೈಡ್ ಪ್ಯಾನ್ ಮೇಲೆ ಅದನ್ನು ಗ್ರಾವಿಟಿ ಅಂತ ಹೇಳ್ತೀವಿ. ನಮಗೆ ಗೊತ್ತಿದೆಯಲ್ಲ, ಸೊ ಫಿಸಿಕ್ಸಲ್ಲೇ ಹೇಳ್ತಾರೆ ನಿಮಗೆ, ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳ್ತಾನೆ. ಅಂದರೆ ಈ ಭೂಮಿ ಏನಿದೆ, ನಮ್ಮ ಭೂಮಿ ಏನಿದೆ, ಅರ್ತ್ ಏನಿದೆ, ಅರ್ತ್ಗೆ ಒಂದು ಗ್ರಾವಿಟೇಷನಲ್ ಫೋರ್ಸ್ ಅಂತ ಇರುತ್ತೆ. ಏನು ಮಾಡುತ್ತೆ, ಯಾವುದೇ ತನ್ನ ಮೇಲೆ ಇರೋವಂಥ ಯಾವುದೇ ಒಂದು ವಸ್ತುನ ಏನು ಮಾಡುತ್ತೆ, ತನ್ನ ಕಡೆಗೆ ಸೆಳ್ಕೊಳ್ಳೋ ಅಂಥ ಒಂದು ಟೆಂಡೆನ್ಸಿ ಯಾವುದಕ್ಕಿದೆ, ಭೂಮಿಗಿದೆ. ಅಂದರೆ ಅದಕ್ಕೊಂದು ಬಲ ಇದೆ, ಒಂದು ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಅದನ್ನು ಗುರುತ್ವಾಕರ್ಷಣ ಬಲ ಅಂತ ಹೇಳ್ತೀವಿ. ಸೊ ದೇಫೋ ಈಗ ಯಾವುದೇ ಒಂದು ಸಬ್ಸ್ಟೆನ್ಸನ್ನು ಭೂಮಿ ಮೇಲೆ ಇಟ್ಟಾಗ ಆ ಭೂಮಿ ಏನು ಮಾಡುತ್ತೆ, ಆ ಸಬ್ಸ್ಟೆನ್ಸನ್ನು ತನ್ನ ಕಡೆಗೆ ಸೆಳ್ಕೊಳ್ಳುತ್ತೆ ಬೈ ಮೀನ್ಸ್ ಆಫ್ ಯೂಸಿಂಗ್ ದಟ್ ಗ್ರಾವಿಟೇಷನಲ್ ಫೋರ್ಸ್ ಆರ್ ಬೈ ಮೀನ್ಸ್ ಆಫ್ ಯೂಸಿಂಗ್ ದಟ್ ಗ್ರಾವಿಟಿ. Therefore, whatever that force which is exerted over that object by means of this gravity, ಅಂದರೆ ಯಾವುದೇ ಒಂದು ವಸ್ತುವಿನ ಮೇಲೆ ಆ ಫೋರ್ಸ್ ಆಫ್ ಗ್ರಾವಿಟಿ ಏನು ಎಕ್ಸರ್ಟ್ ಮಾಡುತ್ತೆ, ಆ್ಯಂಡ್ ಇದನ್ನು ನಾವು ವೆಯ್ಟ್ ಅಂತ ಕರಿತೀವಿ. ಸೊ ಈಗ ನೆಕ್ಸ್ಟ್ ಏನು ಮಾಡ್ತೀವಿ, ಈಗ ನಾನಿಲ್ಲಿ ಸಕ್ಕರೆನ ಹಾಕ್ತೆ, ರೈಟ್ ಸೈಡ್ನಲ್ಲಿ ಸಕ್ಕರೆ ಹಾಕ್ತೆ, 1 kg ಸಕ್ಕರೆ ಹಾಕ್ತೆ ಅಂತ ಅಂದ್ಕೊಳ್ಳಿ. ಸಕ್ಕರೆ ಹಾಕಿದ್ಮೇಲೆ ಎರಡೂ ತೂಕ ಜಾಸ್ತಿ ಆದಾಗ ನೋಡಿ, ಎರಡೂ ಸಬ್ಸ್ಟೆನ್ಸ್ ಮೇಲೆ ಫೋರ್ಸ್ ಆಫ್ ಗ್ರಾವಿಟಿ ಈಕ್ವಲ್ ಆದಾಗ ಏನಾಗುತ್ತೆ, ಈ ಹುಕ್ಕಳೇನಿದೆ, ಈ ಹುಕ್ಕಳು ಏನಾಗುತ್ತೆ, ಎರಡೂ ಒಂದೇ ನೇರಕ್ಕೆ ಬರುತ್ತೆ. ಆವಾಗ ಆನ್ ಬೋತ್ ದ ಮ್ಯಾಟರ್ಸ್, ಲೆಫ್ಟ್ ಸೈಡ್ನಲ್ಲಿ ಬಟ್ಟೆ ಏನಿದೆ, 1 kg ಆಫ್ ವೆಯ್ಟ್ ಏನಿದೆ, ರೈಟ್ ಸೈಡ್ನಲ್ಲಿ 1 kg ಆಫ್ ಶುಗರ್ ಏನಿದೆ, ಎರಡೂ ಸಬ್ಸ್ಟೆನ್ಸ್ ಮೇಲೆ ಸೇಮ್ ಅಮೌಂಟ್ ಆಫ್ ಫೋರ್ಸು ಎಕ್ಸರ್ಟ್ ಆಗುತ್ತೆ, ಅಥವಾ ಸೇಮ್ ಅಮೌಂಟ್ ಆಫ್ ಗ್ರಾವಿಟೇಷನಲ್ ಫೋರ್ಸ್ ಎಕ್ಸರ್ಟ್ ಆಗುತ್ತೆ. ಆವಾಗ ಈ ತೂಕ ಎರಡು ಸರಿ ಇದೆ ಅಂದ್ಬಿಟ್ಟು ನಮಗೆ ಆ ಸಕ್ಕರೆನ ನಮಗೆ ಕಟ್ಟಿ ಕೊಡ್ತಾರೆ, ಪ್ಯಾಕ್ ಮಾಡಿ ಕೊಡ್ತಾರೆ. ಇದು ಪಾಯಿಂಟ್. ಇದು
ದೇಫೋ ವೆಯ್ಟ್ ಅಂತಂದರೆ ಏನಿಲ್ಲ ಅಂತಂದರೆ ಇಟ್ ಈಸ್ ನಾಟ್ ದ ಮಾಸ್ ಆಫ್ ದ ಸಬ್ಸ್ಟೆನ್ಸ್. ವೆಯ್ಟ್ ಈಸ್ ಡಿಫ್ರೆಂಟ್ ಫ್ರಮ್ ದಟ್ ಆಫ್ ದ ಮಾಸ್. ಹೆಂಗೆ ಡಿಫ್ರೆನ್ಸ್ ಅಂತ ಮುಂದೆ ಹೇಳ್ತೀನಿ ನಾನು ಇದನ್ನು. ದೇಫೋ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಮಾಸ್ ಆ್ಯಂಡ್ ವೆಯ್ಟ್ ಅಂತಂದರೆ, ಸೊ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಮಾಸ್ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ದ ಅಮೌಂಟ್ ಆಫ್ ದ ಸಬ್ಸ್ಟೆನ್ಸ್ ಪ್ರೆಸೆಂಟ್ ಇನ್ ಎನಿ ಮ್ಯಾಟರ್. ಅಂದರೆ ಅದರಲ್ಲಿ ಎಷ್ಟು ಅಮೌಂಟ್ ಇದೆ ಸಬ್ಸ್ಟೆನ್ಸ್ ಅದನ್ನು ಮಾಸ್ ಅಂತ ಹೇಳ್ತೀವಿ. ಟೋಟಲ್ ಸಬ್ಸ್ಟೆನ್ಸ್ ಪ್ರೆಸೆಂಟ್ ಇನ್ ಅ ಮ್ಯಾಟರ್. ಆ್ಯಂಡ್ ವೆಯ್ಟ್ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ದ ಫೋರ್ಸ್ ಎಕ್ಸರ್ಟೆಡ್ ಬೈ ದ ಗ್ರಾವಿಟಿ ಆನ್ ಆನ್ ಆಬ್ಜೆಕ್ಟ್. ಅಂದರೆ ಒಂದು ಆಬ್ಜೆಕ್ಟ್ ಮೇಲೆ ಗ್ರಾವಿಟೇಷನಲ್ ಫೋರ್ಸು ಎಷ್ಟು ಎಕ್ಸರ್ಟ್ ಆಗುತ್ತೆ ಅದನ್ನು ನಾವು ವೆಯ್ಟ್ ಆಫ್ ಎ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ಈಗ ನಾವು ನಿಮ್ಗೆ ಕೇಳ್ತೀರಿ, ಸರ್ ನಾನು 1 kg ಅಷ್ಟು ಶುಗರ್ನ ತೊಗೊಂಡೆ, ಅವ್ರೇನು ಮಾಡಿದ್ರು, ನಾನು ಕೇಳಿದ್ದ ಅಮೌಂಟು ಮಾಸ್ ಎಷ್ಟು ಕೇಳಿದ್ದು 1 kg ಆಫ್ ಶುಗರ್ ಅಂತ ಹೇಳಿದೆ. ಅವ್ರೇನು ಮಾಡಿದ್ರು, ತೂಕ ಹಾಕಿ 1 kg ವೆಯ್ಟ್ ಇರುವಂಥ ಶುಗರ್ನ ಕೊಟ್ಟರು. ಎರಡೂ ಸೇಮ್ ಅಲ್ವಾ ಸರ್ ಅಂತ ನೀವು ಕೇಳ್ಬೋದು. ಬಟ್ ಇಲ್ಲಿ ಹೇಳ್ತಾನೆ, ಇಲ್ಲಿ ಆಲ್ವೇಸ್ ದ ಮಾಸ್ ಆಫ್ ಎ ಸಬ್ಸ್ಟೆನ್ಸ್ ಇಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ದಟ್ ಆಫ್ ದ ವೆಯ್ಟ್ ಆಫ್ ದ ಸಬ್ಸ್ಟೆನ್ಸ್. ಬಟ್ ಇಟ್ ಈಸ್ ಡಿಪೆಂಡಿಂಗ್ ಆನ್ ದ ಸಿಚುಯೇಷನ್, ಬಟ್ ಇಟ್ ಈಸ್ ಡಿಪೆಂಡಿಂಗ್ ಆನ್ ದ ಸರ್ಕಮ್ಸ್ಟೆನ್ಸಸ್. ಏನಂಗಂದರೆ ಅಂತಂದರೆ, ಸಪೋಸ್ ಇಫ್ ಐ ಟೇಕ್ ದ ಮಾಸ್ ಆಫ್ ದ ಸಬ್ಸ್ಟೆನ್ಸ್, ನೀವು ಯಾವುದೇ ಒಂದು ಮಾಸ್ ಆಫ್ ದ ಸಬ್ಸ್ಟೆನ್ಸ್ ಅಂತ ತಗೊಳ್ಳಿ, ದಟ್ ಮಾಸ್ ಆಫ್ ದ ಸಬ್ಸ್ಟೆನ್ಸ್ ವಿಚ್ ಆಲ್ವೇಸ್ ರಿಮೈನ್ಸ್ ಕಾನ್ಸ್ಟೆಂಟ್. ನೀವೆಲ್ಲೇ ತೊಗೊಂಡೋಗಿ, ನಾವು ಮೈಸೂರಿನಲ್ಲಿದ್ದೀವಿ, ಮೈಸೂರಿನಲ್ಲಿ 1 kg ಆಫ್ ಶುಗರ್ನ ತೊಗೊಂಡಿದ್ದೀನಿ ಅಂದರೆ ಅಮೌಂಟ್ ಆಫ್ ಶುಗರ್ ಎಷ್ಟಿದೆ ಮೈಸೂರಿನಲ್ಲಿ ಅಂತಂದರೆ ನಾನು ಎಷ್ಟು ತೊಗೊಂಡಿದ್ದೀನಿ ಅಂತ, 1 kg ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಅಂತಂದರೆ ಅದನ್ನು ಬೆಂಗಳೂರಿಗೆ ಹೋಗಿ ನೋಡಿದ್ರು ಅಲ್ಲಿ ಮಾಸ್ ಆಫ್ ದ ಶುಗರ್ ಎಷ್ಟು ತೊಗೊಂಡಿದ್ದೀನಿ ನಾನು ಅಂತ 1 kg ಅಷ್ಟು ಶುಗರ್ ತೊಗೊಂಡಿದ್ದೀನಿ ಅಂತ ನಾನು ಹೇಳ್ತೀನಿ. ಸೊ ಅಮೇರಿಕಕ್ಕೆ ಹೋದರೆ ಅಲ್ಲಿ ಎಷ್ಟು kg ತೊಗೊಂಡಿದ್ದೀನಿ ಅಂತಂದರೆ ಅಲ್ಲೂ 1 kgನೇ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಸೊ ಇಂಗ್ಲೆಂಡ್ಗೆ ಹೋಗಿ ಕೇಳಿದ್ರೆ ಅಲ್ಲೂ 1 kg ಅಷ್ಟು ಶುಗರ್ ಇದೆ ಅಂತ ಹೇಳ್ತೀವಿ. ಸೊ ಹೀಗೆ ಬೇರೆ ಬೇರೆ ನೀವು ಯಾವುದೇ ಪಾರ್ಟ್ ಆಫ್ ದ ಯೂನಿವರ್ಸಿಗೆ ಹೋದ್ರೂ ಕೂಡ ಅಲ್ಲೇನಾಗುತ್ತೆ, ದ ಮಾಸ್ ಆಫ್ ದ ಸಬ್ಸ್ಟೆನ್ಸ್ ವಿಚ್ ರಿಮೈನ್ಸ್ ಆಲ್ವೇಸ್ ಸೇಮ್, ಬಟ್ ದ ವೆಯ್ಟ್ ಆಫ್ ದ ಸಬ್ಸ್ಟೆನ್ಸ್ ವಿಚ್ ಈಸ್ ಆಲ್ವೇಸ್ ಡಿಫ್ರೆಂಟ್. ದ ವೆಯ್ಟ್ ಆಫ್ ದ ಸಬ್ಸ್ಟೆನ್ಸ್ ವಿಚ್ ಮೇ ನಾಟ್ ಬಿಕಮ್ ಈಕ್ವಲ್ ಟು ದ ಮಾಸ್ ಆಫ್ ದ ಸಬ್ಸ್ಟೆನ್ಸ್ ಇನ್ ಆಲ್ ದ ಕಂಡೀಷನ್ಸ್, ಅಟ್ ಆಲ್ ದ ಕಂಡೀಷನ್ಸ್. ಇದನ್ನು ಹೇಳ್ತಾನೆ ಇಲ್ಲಿ. ಏನದು ಹಂಗಂದರೆ ಪಾಯಿಂಟ್ ಏನು ಇಲ್ಲಿ ಅಂತಂದರೆ, ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಮ್ಯಾಟರ್ನ ತೊಗೊಂಡಿದ್ದೀನಿ. ಆ ಮ್ಯಾಟರ್ ಏನು ಅಂತಂದರೆ, ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಸಬ್ಸ್ಟೆನ್ಸನ್ನು ತೊಗೊಂಡಿದ್ದೀನಿ. ಐ ಹ್ಯಾವ್ ಟೇಕನ್ ಎ ಸಬ್ಸ್ಟೆನ್ಸ್ ವಿಚ್ ಈಸ್ ಹ್ಯಾವಿಂಗ್ ಎ ಮಾಸ್ ಆಫ್ 10 kg. ಆಯಿತಾ? ಸೊ ಈಗ ಅರ್ತ್ ಮೇಲೆ ನಾನು 10 kg ಆಫ್ ಯಾವುದೋ ಒಂದು ಮ್ಯಾಟರ್ನ ತೊಗೊಂಡಿದ್ದೀನಿ. ಅದ್ರ ತೂಕ ನೋಡಿದಾಗ ಅರ್ತ್ ಮೇಲೆ ದ ವೆಯ್ಟ್ ಆಫ್ ದಟ್ ಸಬ್ಸ್ಟೆನ್ಸ್ ಒನ್ಸ್ ಅಗೇನ್ ವಿಚ್ ಈಸ್ ಈಕ್ವಲ್ ಟು 10 kg. ಅಂದರೆ ಎಬೋವ್ ದ ಅರ್ತ್ ಸರ್ಫೇಸ್ ಅಥವಾ ಅರ್ತ್ ಭೂಮಿ ಮೇಲೆ ನಾವು ಯಾವುದೋ ಒಂದು ಮ್ಯಾಟರ್ನ, ನಾವು ಈಗ ಮಾಸನ್ನು ತೊಗೊಂಡಿದ್ದೀನಿ 10 kg ಅಷ್ಟು ಯಾವುದೋ ಒಂದು ಸಬ್ಸ್ಟೆನ್ಸು ನನ್ನ ಹತ್ರ ಇದೆ ಅಂತಂದರೆ ಅದ್ರ ತೂಕ ಎಷ್ಟು ಸರ್ ಅಂತಂದರೆ ಎರಡೂ ಸೇಮ್ ಬರುತ್ತೆ. ಅಂದರೆ ಮಾಸು 10 kg ಇರುತ್ತೆ, ಬಟ್ ತೂಕನೂ 10 kg ಇದೆ. ಸೊ ಅದನ್ನು ನಾವು ಸೊ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಓವರ್ ದ ಅರ್ತ್ ಸರ್ಫೇಸ್ ಮೇಲೆ ದ ಮಾಸ್ ಆಫ್ ದ ಸಬ್ಸ್ಟೆನ್ಸ್ ದಟ್ ಐ ಹ್ಯಾವ್ ಟೇಕನ್ ಇಟ್ ಈಸ್ 10 kg. ಒನ್ಸ್ ಅಗೇನ್ ವೆಯ್ಟ್ ಆಫ್ ದ ಸಬ್ಸ್ಟೆನ್ಸ್ ಇಟ್ ಈಸ್ ಆಲ್ಸೋ ಈಕ್ವಲ್ ಟು 10 kg. 10 kg ಅಂದರೆ ಅರ್ತ್ ಅಬೋವ್ ದ ಅರ್ತ್ ಸರ್ಫೇಸ್ ಮೇಲೆ ಮಾಸು ಮತ್ತು ತೂಕ ಎರಡೂ ಸೇಮ್ ಬರುತ್ತೆ. ಸೊ ದೇರ್ಫೋರ್ ವಾಟ್ ಇಸ್ ದ ವೆಯ್ಟ್ ಆಫ್ ದ ಸಬ್ಸ್ಟೆನ್ಸ್ ಇನ್ ದ ಜನರಲಿ ವೆಯ್ಟನ್ನು ನಾವು ಇನ್ನೊಂದು ಯೂನಿಟಿಂದ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಯಾವುದರಿಂದ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತಂದರೆ ಅದನ್ನು ಇನ್ ಟರ್ಮ್ಸ್ ಆಫ್ ನ್ಯೂಟನ್ಸ್ ಎಕ್ಸ್ಪ್ರೆಸ್ ಮಾಡ್ತೀವಿ ನಾವು. ಇಲ್ಲಿ ದ ವೆಯ್ಟ್ ಆಫ್ ದ ಸಬ್ಸ್ಟೆನ್ಸ್ ಇಟ್ ಈಸ್ ಟೇಕನ್ ಆಸ್ 98 ನ್ಯೂಟನ್ ಅಂತ ಹೇಳಿದೆ ನಾನು. 98 ನ್ಯೂಟನ್ ಅಂತ ಹೇಳಿದ್ದಾನೆ. ಸೊ ಯಾಕೆ ಇಲ್ಲಿ 98 ನ್ಯೂಟನ್ ಬಂತು ಅಂತಂದರೆ, ಇಟ್ ಡಿಪೆಂಡ್ಸ್ ಆನ್ ದ ವೇಟ್ ಆಫ್ ದ ಸಬ್ಸ್ಟೆನ್ಸ್ ಅಂತ ತಗೊಂಡಾಗ, ಸೊ ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡಬೇಕು ಅಂತಂದರೆ ಅದನ್ನು ನಾವು ಗ್ರಾವಿಟೇಷನಲ್ ಫೋರ್ಸ್ ಆಫ್ ದ ಅರ್ತ್ ಏನು ಬರುತ್ತೆ ಅದರಿಂದ ನಾನು ಅದನ್ನು ಯೂಸ್ ಮಾಡಿಕೊಂಡು ನಾನು ವೇಟ್ ಆಫ್ ದ ಸಬ್ಸ್ಟೆನ್ಸ್ ಎಷ್ಟು ಅನ್ನೋದನ್ನು ನಾನು ಕ್ಯಾಲ್ಕುಲೇಟ್ ಮಾಡಿಕೊಂಡೆ. ಹಾಗಿದ್ರೆ ವಾಟ್ ಈಸ್ ದ ಗ್ರಾವಿಟೇಷನಲ್ ಫೋರ್ಸ್ ಆರ್ ದ ಫೋರ್ಸ್ ಆಫ್ ಗ್ರಾವಿಟಿ ಆಫ್ ದಿಸ್ ಅರ್ತ್ ಅಂತಂದರೆ, ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅರ್ತ್ ಇಟ್ ಈಸ್ ಈಕ್ವಲ್ ಟು ಫಿಸಿಕ್ಸ್ನಲ್ಲಿ ಹೇಳಿರ್ಬೋದು, ಇಟ್ ಈಸ್ ಅರೌಂಡ್ 9.8 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತಾನೆ, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ವಾಟ್ ಇಸ್ ದಿಸ್ ಗ್ರಾವಿಟೇಷನಲ್ ಫೋರ್ಸ್ ಅಂತಂದರೆ ಏನು? ಸೊ ಹೆಂಗೆ ಬರುತ್ತೆ ಅದು 9.802 ಸಮಥಿಂಗ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದನ್ನ ನಿಮಗೆ ಫಿಸಿಕ್ಸಲ್ಲಿ ನಿಮಗೆ ಡೀಟೇಲ್ ಆಗಿ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಕೊಡ್ತಾರೆ. ಸೊ ಇಫ್ ಐ ಟೇಕ್ ಓವರ್ ದ ಅರ್ತ್ ಸರ್ಫೇಸ್ ಮೇಲೆ ಅಥವಾ ಭೂಮಿ ಮೇಲೆ ನಾವು ತಗೊಂಡಾಗ ದ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅರ್ತ್ ಇಟ್ ಈಸ್ ಈಕ್ವಲ್ ಟು 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್.
therefore the weight of the substance that I have taken, ನಾನು ತಗೊಂಡಂಥ ಸಬ್ಸ್ಟೆನ್ಸು ಏನು ತೊಗೊಂಡಿದ್ದೀನಿ ಅದರದ್ದು ವೆಯ್ಟು ಇನ್ ದ ಅಬೋವ್ ಅರ್ತ್ ಸರ್ಫೇಸ್ ಅಂತ ತಗೊಂಡಾಗ ಇಟ್ ಈಸ್ ಈಕ್ವಲ್ ಟು ಅದನ್ನು ನ್ಯೂಟನ್ಸ್ ಯೂನಿಟಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ರೆ ನೋಡಿ ಅವಾಗ ಏನಾಗುತ್ತೆ, ಇಟ್ ಈಸ್ ಈಕ್ವಲ್ ಟು 9.8 ದಟ್ ಇಂಟು 10. ಅಂದರೆ 10 ಏನಿದು ನಾನು ತೊಗೊಂಡ್ರಂಥ ಸಬ್ಸ್ಟೆನ್ಸು 10 ಕೆ ಜಿ ಇತ್ತಲ್ಲ ಮಾಸು, 10 ಕೆ ಜಿನ ನಾನು ತೊಗೊಂಡೆ. 10 ಕೆ ಜಿನ ತಗೊಂಡು ಅದನ್ನು ಗ್ರಾವಿಟೇಷನಲ್ ಫೋರ್ಸಿಂದ ಮಲ್ಟಿಪ್ಲೈ ಮಾಡಿದ್ರೆ 9.8 ಇಂಟು 10 ಇಟ್ ಈಸ್ ಈಕ್ವಲ್ ಟು 98 ನ್ಯೂಟನ್. ಆ್ಯಂಡ್ therefore ಸೊ ಅಬೋವ್ ದಿಸ್ ಅರ್ತ್ ಸರ್ಫೇಸ್ ತೊಗೊಂಡಾಗ ಬೋತ್ ದ ಮಾಸ್ ಆಫ್ ದ ಸಬ್ಸ್ಟೆನ್ಸ್ ಆ್ಯಸ್ ವೆಲ್ ಆಸ್ ದ ವೆಯ್ಟ್ ಆಫ್ ದ ಸಬ್ಸ್ಟೆನ್ಸ್ ದೇ ಆರ್ ದ ಸೇಮ್. ಅಂದರೆ 10 ಕೆ ಜಿಯಷ್ಟು ಸಬ್ಸ್ಟೆನ್ಸ್ ನನ್ನ ಹತ್ರ ಇದೆ, ಅದ್ರ ತೂಕ 10 ಕೆ ಜಿನೇ ಬರುತ್ತೆ. ಅಂದರೆ ವೆಯ್ಟು ಮತ್ತು ಮಾಸು ಎರಡೂ ಸೇಮು ಎಲ್ಲಿ, ಅಬೋವ್ ದ ಅರ್ತ್ ಸರ್ಫೇಸ್ ಮೇಲೆ. ಬಟ್ ಅದೇ ಒಂದು ಸಬ್ಸ್ಟೆನ್ಸನ್ನು ನಾವು ಅದೇ 10 ಕೆ ಜಿ ಸಬ್ಸ್ಟೆನ್ಸನ್ನು ನಾನು ಏನು ಮಾಡಿದೆ, ರಾಕೆಟ್ನಲ್ಲಿ ನಾನು ಮೂನಿಗೆ ತೊಗೊಂಡೋದೆ. ಅಂದರೆ ಚಂದ್ರನ ಅಂಗಳಕ್ಕೆ ಹೋಗ್ತೀನಿ ಅಂತ ಅಂದ್ಕೊಳ್ಳಿ. ಈಗ ಚಂದ್ರನ ಹತ್ರ ಹೋದೆ ನಾನು, ಮೂನ್ ಸ್ಪೇಸಲ್ಲಿದ್ದೀನಿ ಅಥವಾ ಚಂದ್ರನ ಒಂದು ಅಂಗಳದಲ್ಲಿದ್ದೀನಿ ನಾನು. ಈಗ ನನ್ನ ಹತ್ರ ಇತ್ತಲ್ಲ ಸಬ್ಸ್ಟೆನ್ಸು, ದ ಮಾಸ್ ಆಫ್ ದ ಸಬ್ಸ್ಟೆನ್ಸ್ ನನ್ನ ಹತ್ರ ಇರೋದು ಎಷ್ಟು ಅಂತಂದರೆ, ಒನ್ಸ್ ಅಗೇನ್ ಐ ಹ್ಯಾವ್ ಕ್ಯಾರಿಡ್ 10 ಕೆ ಜಿ ಆಫ್ ದ ಸಬ್ಸ್ಟೆನ್ಸ್. ನಾನು ತೊಗೊಂಡೋಗಿರೋಂಥದ್ದು 10 ಕೆ ಜಿ ಆಫ್ ದ ಸಬ್ಸ್ಟೆನ್ಸನ್ನೆಲ್ಲನೂ. ಮಾಸ್ ಆಫ್ ದ ಸಬ್ಸ್ಟೆನ್ಸು ಅರ್ತ್ ಮೇಲೆ ಎಷ್ಟಿತ್ತು ಅಷ್ಟೇ ಇದೆ ಇಲ್ಲೂ, ಅಂದರೆ 10 ಕೆ ಜಿನೇ ತೊಗೊಂಡೋಗಿದ್ದೀನಿ. ಬಟ್ ಇನ್ ದಟ್ ಮೂನಲ್ಲಿ ಅಥವಾ ಮೂನ್ ಸರ್ಫೇಸ್ ಮೇಲೆ ದ ವೆಯ್ಟ್ ಆಫ್ ದ ಸಬ್ಸ್ಟೆನ್ಸು ಅಷ್ಟೇ ಬರುತ್ತಾ, ಅಂದರೆ 98 ನ್ಯೂಟನ್ ಅಂತ ಹೇಳಿದ್ನಲ್ಲ, ಅಷ್ಟೇ ಬರುತ್ತಾ ಅಲ್ಲಿ ಅಂತಂದರೆ ಇಲ್ಲ. ನೌ ದ ವೆಯ್ಟ್ ಆಫ್ ದ ಸಬ್ಸ್ಟೆನ್ಸ್ ವಿಚ್ ವಿಲ್ ಬಿಕಮ್ ಡಿಫ್ರೆಂಟ್. ದ ವೆಯ್ಟ್ ಆಫ್ ದ ಸಬ್ಸ್ಟೆನ್ಸ್ ವಿಚ್ ವಿಲ್ ನೋ ಲಾಂಗರ್ ಬಿಕಮ್ ಕಾನ್ಸ್ಟೆಂಟ್. ಆ್ಯಂಡ್ ಇವಾಗ ಏನಾಗುತ್ತೆ, ದ ವೆಯ್ಟ್ ಆಫ್ ದ substance, weight of the same amount of the substance, the weight of the 10 kg of the substance, so it is not equal to 98 newton, and instead of that ಇಲ್ಲಿ ತೋರಿಸ್ತಾ ಇದೆ it is equal to 16 ನ್ಯೂಟನ್ ಅಂತ ಹೇಳ್ತಾ ಇದ್ದಾನೆ. 16 ನ್ಯೂಟನ್. ಯಾಕೆ ಇಲ್ಲಿ 16 ನ್ಯೂಟನ್ ಬಂತು ಅಂತಂದರೆ, ಬಿಕಾಸ್ ಆಫ್ ದ ಡಿಫ್ರೆನ್ಸ್ ಇನ್ ದ ಗ್ರಾವಿಟೇಷನಲ್ ಫೋರ್ಸ್ ಇನ್ ದ ಮೂನ್ ಸರ್ಫೇಸ್. ಸೊ ಆ ಚಂದ್ರನ ಅಂಗಳದಲ್ಲಿ ಅಥವಾ ಚಂದ್ರನ ಮೇಲ್ಮೈ ಅಂತ ತಗೊಂಡಾಗ ಚಂದ್ರನ ಮೇಲೆ ಗ್ರಾವಿಟೇಷನಲ್ ಫೋರ್ಸ್ ಎಷ್ಟಿರುತ್ತೆ ಅಂತಲೇ, ಇಟ್ ಈಸ್ ನಾಟ್ ಈಕ್ವಲ್ ಟು 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಓವರ್ ದ ಮೂನ್ ಸರ್ಫೇಸ್ ಮೇಲೆ ದ ಗ್ರಾವಿಟೇಷನಲ್ ಫೋರ್ಸ್ ಎಷ್ಟು ಬರುತ್ತೆ ಅಂತಲೇ, ಇಟ್ ಈಸ್ ಈಕ್ವಲ್ ಟು 1.62 ನ್ಯೂಟನ್. ಲೈಕ್ ದಿಸ್ 1.6 ನ್ಯೂಟನ್ ಬರುತ್ತೆ. therefore because of that 1.6 newton of gravitational force, the weight of the substance it is equal to ಏನಾಗುತ್ತೆ, ಎಲ್ಲಿ ಮೂನ್ ಸರ್ಫೇಸ್ ಮೇಲೆ ಏನಾಗುತ್ತೆ ಅಂತಲೇ, ಇಟ್ ಈಸ್ ಈಕ್ವಲ್ ಟು, ನನ್ನ ಹತ್ರ ಇರೋದು 10 ಕೆ ಜಿ ಆಫ್ ಸಬ್ಸ್ಟೆನ್ಸ್ ಇದೆ, ಮಾಸ್ ಸೇಮ್ ಇದೆ. ಬಟ್ ಇಲ್ಲಿ ನಾನು ಗ್ರಾವಿಟೇಷನ್ ಫೋರ್ಸಿಂದ ಮಲ್ಟಿಪ್ಲೈ ಮಾಡಿದಾಗ 10 ಇಂಟು 1.6 ಅಂತ ತಗೊಂಡಾಗ ಇದೇನಾಯ್ತು, ಇದು 16 ನ್ಯೂಟನ್ ಆಯಿತು. ನೋಡಿ, ಅಬ್ಸರ್ವ್ ಮಾಡಿ. ಸೊ ಭೂಮಿ ಮೇಲ್ಮೈ ಮೇಲೆ, ಭೂಮಿ ಸರ್ಫೇಸ್ ಮೇಲೆ, ಸೊ ಅರ್ತ್ ಸರ್ಫೇಸ್ ಮೇಲೆ ಬೋತ್ ಮಾಸ್ ಆ್ಯಂಡ್ ದ ವೆಯ್ಟ್ ದೇ ಆರ್ ದ ಸೇಮ್. ಅಂದರೆ 10 ಕೆ ಜಿ ಅಷ್ಟು ಸಬ್ಸ್ಟೆನ್ಸ್ ಇತ್ತು ಅಮೌಂಟು, ಬಟ್ ತೂಕ ತಗೊಂಡಾಗ ಅರ್ತ್ ಮೇಲೆ 10 ಕೆ ಜಿನೇ ಬರುತ್ತೆ ಅಥವಾ 98 ನ್ಯೂಟನ್ ಸಬ್ಸ್ಟೆನ್ಸೇ ಬರುತ್ತೆ. ಬಟ್ ಅದೇ ಸೇಮ್ ಅಮೌಂಟ್ ಆಫ್ 10 ಕೆ ಜಿ ಆಫ್ ಮ್ಯಾಟರ್ನ ನಾನು ಮೂನ್ ಮೇಲೆ ತೊಗೊಂಡು ಹೋದರೆ, ಆ ಮೂನ್ ಮೇಲೆ ವೆಯ್ಟು 10 ಕೆ ಜಿ ಬರೋದಿಲ್ಲ ಅಥವಾ 98 ನ್ಯೂಟನ್ ಬರೋದಿಲ್ಲ, ಬದಲಾಗಿ 16 ನ್ಯೂಟನ್ಸ್ ಆಫ್ ವೆಯ್ಟ್ ವಿಲ್ ಬಿ ಎಕ್ಸರ್ಟೆಡ್ ಅಥವಾ 60 ನ್ಯೂಟನ್ಸ್ ಆಫ್ ಫೋರ್ಸ್ ಈಸ್ ಎಕ್ಸರ್ಟೆಡ್ ಓವರ್ ದಟ್ ಆಬ್ಜೆಕ್ಟ್, ಎಲ್ಲಿ ಮೂನ್ ಸರ್ಫೇಸಲ್ಲಿ. ಯಾಕೆ ಅಂತಲೇ, ಬಿಕಾಸ್ ಆಫ್ ದ ಡಿಫ್ರೆನ್ಸ್ ಇನ್ ದ ಗ್ರಾವಿಟೇಷನಲ್ ಫೋರ್ಸ್ ದಟ್ ಈಸ್ 1.6 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಸೊ ಅದೇ 10 ಕೆ ಜಿ ಆಫ್ ಸಬ್ಸ್ಟೆನ್ಸ್ನ ಇನ್ನೂ ಒಂದು ಕಡೆ ತೋರಿಸಿದೆ ನೋಡಿ. ದ 10 ಕೆ ಜಿ ಆಫ್ ಸಬ್ಸ್ಟೆನ್ಸ್ನ ನೀವು ಸ್ಪೇಸಿಗೆ ತೊಗೊಂಡೋದ್ರೆ, ಅಂದರೆ ಬಾಹ್ಯಾಕಾಶಕ್ಕೆ ತೊಗೊಂಡೋದ್ರೆ, ಸೋಲಾರ್ ಸಿಸ್ಟಮ್ ಏನಿದೆ ಆ ಬಾಹ್ಯಾಕಾಶಕ್ಕೆ ತೊಗೊಂಡೋದ್ರೆ, ಸ್ಪೇಸಿಗೆ ತೊಗೊಂಡೋದ್ರೆ, ಸೊ ಮಾಸ್ ಆಫ್ ದ ಸಬ್ಸ್ಟೆನ್ಸ್ ಒನ್ ಸೆಕೆಂಡ್ ನೋಡಿ, ಅಲ್ಲಿ ಅಬ್ಸರ್ವ್ ಮಾಡಿ. ಮಾಸ್ ವಿಚ್ ರಿಮೇನ್ಸ್ ದ ಸೇಮ್. ಭೂಮಿ ಮೇಲೆ 10 ಕೆ ಜಿ ಇತ್ತು, ಮೂನ್ ಮೇಲೂ 10 ಕೆ ಜಿನೇ ಇದೆ ಅಮೌಂಟು. ಸೊ ಅದೇ ಥರ ಸ್ಪೇಸಿಗೆ ತೊಗೊಂಡೋದೆ, ಅಲ್ಲೂ 10 ಕೆ ಜಿ ಆಫ್ ದ ಸೇಮ್ ಸಬ್ಸ್ಟೆನ್ಸ್ ಇದೆ. ಬಟ್ ನಾವು ದ ವೆಯ್ಟ್ ಆಫ್ ದ ಸಬ್ಸ್ಟೆನ್ಸ್ ಇನ್ ದಟ್, ಎಲ್ಲಿ ಸ್ಪೇಸ್ನಲ್ಲಿ ತೊಗೊಂಡ್ರೆ, ಸೊ ಈ ಸ್ಪೇಸ್ನಲ್ಲಿ ತೊಗೊಂಡ್ರೆ ಮಾಸ್ ವಿಚ್ ರಿಮೇನ್ಸ್ ದ ಸೇಮ್, ಒನ್ಸ್ ಅಗೇನ್ 10 ಕೆ ಜಿನೇ ಇದೆ. ಬಟ್ ದ ವೆಯ್ಟ್ ಆಫ್ ದ ಸಬ್ಸ್ಟೆನ್ಸ್ ಇಟ್ ಈಸ್ ನಾಟ್ ಈಕ್ವಲ್ ಟು 16 ನ್ಯೂಟನ್ ಆರ್ 98 ನ್ಯೂಟನ್. ಇನ್ಸ್ಟೆಡ್ ಆಫ್ ದಟ್ ಇಟ್ ಈಸ್ ಈಕ್ವಲ್ ಟು 0 ನ್ಯೂಟನ್. Instead of that it is
0 ನ್ಯೂಟನ್. ಯಾಕೆ ಇಲ್ಲಿ 0 ನ್ಯೂಟನ್ ಬಂತು ಅಂತಾನೆ, ಬಿಕಾಸ್ ದ ಗ್ರಾವಿಟಿ ಆರ್ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಸ್ಪೇಸ್ ಇಟ್ ಈಸ್ ಜಸ್ಟ್ 0. ಇಟ್ ಈಸ್ ನಾಟ್ ಸೊ ಎನಿ ವ್ಯಾಲ್ಯೂಸ್, ಇಟ್ ಈಸ್ 0. ಅಂದರೆ ಸ್ಪೇಸ್ನಲ್ಲಿ ಯಾವುದೇ ಥರ ಗ್ರಾವಿಟೇಷನಲ್ ಫೋರ್ಸ್ ಇರೋದಿಲ್ಲ. ಅದಕ್ಕೇ ನಿಮಗೆ ಗೊತ್ತಿದೆ. ಸೊ ನೋಡಿ, ಸ್ಪೇಸ್ಗೆ ಹೋದಾಗ ಸೊ ಅವರು ಏನು ಗಗನಯಾತ್ರಿಗಳು ಅಂತ ಹೇಳ್ತೀವಿ ಅಥವಾ ಪೈಲಟ್ಸ್ ಏನು ಹೋಗ್ತಾರೆ, ಸೊ ಅವರು ಅಲ್ಲಿ ತೇಲಾಡ್ದಂಗೆ ಇರ್ತಾರೆ, ಅಲ್ಲಿ ಒಂದೇ ಕಡೆ ನಿಂತಿರ್ತಾರೆ, ಯಾವ ಕಡೆಗೆ ಅದು ಮೂವ್ ಆಗೋದಿಲ್ಲ, ಹಾಗೆ ಲೈಕ್ ದಿಸ್. Therefore, because of that, always the difference in the mass, the difference between the mass and the weight ಅಂತ ತಗೊಂಡಾಗ there is a difference between the mass and the weight ಅಂತ ಹೇಳ್ತಾನೆ. ಮಾಸ್ ಅಂದರೆ ಟೋಟಲ್ ಅಮೌಂಟ್ ಆಫ್ ದ ಸಬ್ಸ್ಟೆನ್ಸ್ ಪ್ರೆಸೆಂಟ್ ಇನ್ ಇಟ್ ವಿಚ್ ರಿಮೇನ್ಸ್ ಕಾನ್ಸ್ಟೆಂಟ್ ಫಾರ್ ಎವರ್. ಸೊ ಭೂಮಿ ಮೇಲೆ ಅಥವಾ ಸ್ಪೇಸಲ್ಲಿ ಅಥವಾ ಮೂನಲ್ಲಿ ಎಲ್ಲಾದರೂ ಹೋಗಿ, ಸೊ ಎಲ್ಲೇ ಹೋದರೂ ಮಾಸ್ ಆಫ್ ದ ಸಬ್ಸ್ಟೆನ್ಸು ವಿಚ್ ರಿಮೇನ್ಸ್ ಸೇಮ್ ಆಗುತ್ತೆ. ಬಟ್ ದ ವೆಯ್ಟ್ ಆಫ್ ದ ಸಬ್ಸ್ಟೆನ್ಸ್ ಅಂತಂದಾಗ ಡೆಫಿನೇಷನು ವಿಚ್ ಇಸ್ ನಥಿಂಗ್ ಬಟ್ ದ ಫೋರ್ಸ್ ಎಕ್ಸರ್ಟೆಡ್ ಬೈ ದ ಗ್ರಾವಿಟಿ ಆನ್ ಅನ್ ಆಬ್ಜೆಕ್ಟ್, ಇಟ್ ಈಸ್ ದ weight of the substance, but it is not remaining constant. It won't remain constant, it will change. That depends on the change in the or difference in the gravitational force from earth to moon, moon to space, like this. And that is all about the next property ಅಂತ ಹೇಳ್ತಾನೆ. ಮಾಸ್ಗೂ ಮತ್ತು ವೇಟ್ಗೂ ಏನು ಡಿಫ್ರೆನ್ಸ್ ಅಂತ ಈ ಒಂದು ಪಾಯಿಂಟು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದೆ. ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ಬಿಟ್ ಆಫ್ ದ ಟಾಪಿಕ್ ಅಂತ ತೊಗೊಂಡ್ರೆ, ಸೊ ಅದೇ ಥರ ಇನ್ನೊಂದು ಪಿಕ್ಚರ್ನ ತೋರಿಸಿದ್ದೀನಿ. ನಾನು ಹೇಳಿದ್ನಲ್ಲ, ಗಗನಯಾತ್ರಿಗಳು ಅಂತ ಏನು ಹೇಳ್ತೀವಲ್ಲ, ಸ್ಪೇಸ್ ಪೈಲಟ್ಸ್ ಅಂತ ಹೇಳ್ತೀವಲ್ಲ. ಫಾರ್ ಎಕ್ಸಾಂಪಲ್, ಭೂಮಿ ಮೇಲೆ ಅರ್ತ್ ಸರ್ಫೇಸ್ ಮೇಲೆ ಯಾರೋ ಒಬ್ಬ ಮನುಷ್ಯ 100 kg ತೂಗುವಂಥ ಮನುಷ್ಯ ಇದ್ದಾನೆ ಅಂತಂದರೆ ಅವನದು ವೆಯ್ಟ್ ಎಷ್ಟು ಅಂತಾನೆ ಎಗೈನ್ ಅದನ್ನು ಕೆ ಜಿನಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ 100 kgನೇ ಬರುತ್ತೆ. ಇನ್ ಟರ್ಮ್ಸ್ ಆಫ್ ನ್ಯೂಟನ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಇಟ್ ಈಸ್ ಈಕ್ವಲ್ ಟು 980 ನ್ಯೂಟನ್ ಬರುತ್ತೆ, 980 ನ್ಯೂಟನ್. ಬಟ್ ಅದೇ 100 kg ಇರುವಂಥ ಮನುಷ್ಯನ ತಗೊಂಡೋಗಿ ನಾವು ಮೂನ್ ಮೇಲಿಟ್ಟರೆ, ಚಂದ್ರನ ಮೇಲಿಟ್ಟರೆ, ಸೊ ದ ವೆಯ್ಟ್ ಆಫ್ ದ ಸಬ್ಸ್ಟೆನ್ಸ್ ಇಟ್ ಈಸ್ ನಾಟ್ ಈಕ್ವಲ್ ಟು 980 ನ್ಯೂಟನ್. ಇನ್ಸ್ಟೆಡ್ ಆಫ್ ದಟ್ ಇಟ್ ಈಸ್ ಈಕ್ವಲ್ ಟು 160 ನ್ಯೂಟನ್. 160 ನ್ಯೂಟನ್ ಅಂದರೆ ಚಂದ್ರನ ಮೇಲೆ ನಮ್ಮ ತೂಕ ಕಡಿಮೆ ಆಗುತ್ತೆ. ಮಾಸ್ ಸೇಮ್ ಇರುತ್ತೆ, 100 kg, ಅರ್ತ್ ಮೇಲೆ 100 kg, ಮತ್ತು ಮೂನಲ್ಲೂ 100 kg ಇರುತ್ತೆ. ಬಟ್ ವೆಯ್ಟ್ ಆಫ್ ದ ಸಬ್ಸ್ಟೆನ್ಸು ಸೊ ಅರ್ತ್ನಲ್ಲಿ ಮಾಸ್ನಷ್ಟೇ ಇರುತ್ತೆ, ಮೂನಲ್ಲಿ ಡಿಕ್ರೀಸ್ ಆಗುತ್ತೆ, ತೂಕ ಕಡಿಮೆ ಆಗುತ್ತೆ. ಸೊ ಇದು ತೋರಿಸ್ತಾ ಇದೆ ನಿಮಗೆ ದ ಡಿಫ್ರೆನ್ಸ್ ಬಿಟ್ವೀನ್ ದ ಮಾಸ್ ಆ್ಯಂಡ್ ದ ವೆಯ್ಟ್. ಆ್ಯಂಡ್ ದಟ್ ಆಲ್ಸ್ ಆಲ್ ಅಬೌಟ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಮಾಸ್ ಆ್ಯಂಡ್ ದ ವೆಯ್ಟ್ ಅಂತ ಹೇಳ್ತಾನೆ. ನಾವು ಕಮಿಂಗ್ ಟು ದ ನೆಕ್ಸ್ಟ್ ಬಿಟ್ ಆಫ್ ದ ಟಾಪಿಕ್ ಅಂತ ತೊಗೊಂಡ್ರೆ ಇನ್ನೊಂದು ಫಿಸಿಕಲ್ ಪ್ರಾಪರ್ಟಿನ ನೋಡ್ತೀವಿ ನಾವು, ಟೆಂಪರೇಚರ್. ಯಾಕೆ ಇಲ್ಲಿ ಟೆಂಪರೇಚರ್ನ ತೊಗೊಂಡಿದ್ದೀನಿ ನಾನು ಇಲ್ಲಿ ಅಂತಂದರೆ, ಸೊ ನಿಮಗೆ ಗೊತ್ತಿದೆ ನಾರ್ಮಲಾಗಿ ಟೆಂಪರೇಚರ್ ಅಂತ ತೊಗೊಂಡಾಗ ದ ಟೆಂಪರೇಚರ್ ಆರ್ ದ ಕ್ವಾಂಟಿಟಿ ಆರ್ ದ ವ್ಯಾಲ್ಯೂ ಆಫ್ ದ ಟೆಂಪರೇಚರ್, ಮ್ಯಾಗ್ನಿಟ್ಯೂಡ್ ಆಫ್ ದ ಟೆಂಪರೇಚರ್, ಸೊ ವಿಚ್ ಈಸ್ ಆಲ್ವೇಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ 3 ಡಿಫ್ರೆಂಟ್ ಸ್ಕೇಲ್ಸ್ ಅಂತ ಹೇಳ್ತಾನೆ. ನಿಮಗೆ ಗೊತ್ತದು. ಸೊ ಟೆಂಪರೇಚರ್ನ ನಾವು 3 ಡಿಫ್ರೆಂಟ್ ಸ್ಕೇಲಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ನಿಮಗೆ ಗೊತ್ತಿರೋ ಪ್ರಕಾರ, ಸೊ ಒಂದು ಅದನ್ನು ಡಿಗ್ರಿ ಸೆಲ್ಸಿಯಸ್ನಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. 0 ಡಿಗ್ರಿ ಅಂತ ಹೇಳ್ತೀವಿ, 10 ಡಿಗ್ರಿ, 100 ಡಿಗ್ರಿ, ಈ ಥರ 200 ಡಿಗ್ರಿ, ಹೀಗೆ. ಸೊ ಟೆಂಪರೇಚರ್ ಆಫ್ ಎನಿ ಮ್ಯಾಟರ್ ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ 3 ಟೆಂಪರೇಚರ್ ಸ್ಕೇಲ್, 3 ಸ್ಕೇಲ್ಸ್ ಆಫ್ ಟೆಂಪರೇಚರ್ ಅಂತ ಹೇಳ್ತಾನೆ. ಅದರಲ್ಲಿ ಒಂದು, ದ ಫಸ್ಟ್ ಒನ್ ಇಟ್ ಈಸ್ ನಥಿಂಗ್ ಬಟ್ ಡಿಗ್ರಿ ಸೆಲ್ಸಿಯಸ್. ಇನ್ನೊಂದು ಯಾವುದು ಅಂತಂದರೆ ದ ಸೆಕೆಂಡ್ ಸ್ಕೇಲ್ ಆಫ್ ಟೆಂಪರೇಚರ್ ಇಟ್ ಈಸ್ ನಥಿಂಗ್ ಬಟ್ ಕೆಲ್ವಿನ್. ಸೊ ಕೆಲ್ವಿನಲ್ಲಿ ನಾವು ಅದನ್ನು ಮೆಜರ್ ಮಾಡ್ತೀವಿ. ಲೈಕ್ ಫಾರ್ ಎಕ್ಸಾಂಪಲ್ 273 ಕೆಲ್ವಿನ್ ಅಂತ ಹೇಳ್ತೀವಿ, ಆ್ಯಂಡ್ 300 ಕೆಲ್ವಿನ್ ಅಂತ ಹೇಳ್ತಾನೆ, 350 ಕೆಲ್ವಿನ್ ಅಂತ ಹೇಳ್ತೀವಿ, ಹೀಗೆ. Therefore, this is the another way of expressing the temperature of a body or a matter ಅಂತ ಹೇಳ್ತಾನೆ. So similarly, the third type of the scale, so in which we can express this temperature ಅಂತಂದರೆ ಇನ್ನೊಂದನ್ನು ನಾವು ಡಿಗ್ರಿ ಫ್ಯಾರನ್ಹೀಟ್ ಅಂತ ಹೇಳ್ತೀವಿ. ಡಿಗ್ರಿ ಫ್ಯಾರನ್ಹೀಟ್ ಅಂತ ಹೇಳ್ತಾನೆ. ಸೊ ಇದು ಎಲ್ಲಿ ಬರುತ್ತೆ ಇದು ಅಂತಂದರೆ, ಆಸ್ಪತ್ರೆಗಳಿಗೆ ಹೋದರೆ ನಮಗೆ ಡಾಕ್ಟ್ರು ಅಥವಾ ನರ್ಸ್ ಏನು ಮಾಡ್ತಾರೆ, ಒಂದು ಥರ್ಮೋಮೀಟರ್ನ ಇಡ್ತಾರೆ. ಆ ಥರ್ಮೋಮೀಟರ್ನಲ್ಲಿ ಟೆಂಪ್ರೇಚರ್ ಸ್ಕೇಲು ಡಿಗ್ರಿ ಫ್ಯಾರನ್ಹೀಟ್ನಲ್ಲಿ ಇರುತ್ತೆ. ಅದು ಅಂದರೆ ಈ ಡಿಗ್ರಿ ಫ್ಯಾರನ್ಹೀಟ್ ಅಂತಂದರೆ ಏನು, ಎಲ್ಲಿಂದ ಶುರುವಾಗುತ್ತೆ ಎಲ್ಲಿಗೆ ಎಂಡ್ ಆಗುತ್ತೆ, ಅದನ್ನು ನಿಮಗೆ ತೋರಿಸ್ತೀವಿ. ಇದನ್ನು ತೋರಿಸ್ತೀನಿ ನಾನು. Therefore, ನಾರ್ಮಲಾಗಿ ಟೆಂಪರೇಚರ್ನ ನಾನು 3 ಡಿಫ್ರೆಂಟ್ ಸ್ಕೇಲ್ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀನಿ. ಯಾವುದ್ಯಾವುದು ಅಂತಲೇ ಒಂದು ಡಿಗ್ರಿ ಸೆಲ್ಸಿಯಸ್, ಇನ್ನೊಂದು ಕೆಲ್ವಿನ್ ಟೆಂಪರೇಚರ್, ಮತ್ತು ಇನ್ನೊಂದು ಫ್ಯಾರನ್ಹೀಟ್ ಟೆಂಪರೇಚರ್ ಅಂತ ಹೇಳ್ತೀವಿ. ಸೊ ಇದನ್ನು
ಇಲ್ಲಿ ಟೆಂಪರೇಚರ್ ಅನ್ನೋ ಒಂದು ಫಿಸಿಕಲ್ ಪ್ರಾಪರ್ಟಿನಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ನಾನು ಏನು ಹೇಳಿದೆ, ದೇರ್ ಆರ್ 3 ಕಾಮನ್ ಸ್ಕೇಲ್ಸ್ ಟು ಮೆಜರ್ ದ ಟೆಂಪರೇಚರ್. ಮೂರು ಕಾಮನ್ ಸ್ಕೇಲ್ನ ಯೂಸ್ ಮಾಡ್ತೀವಿ. ಸೊ ದ ಫಸ್ಟ್ ಒನ್, ಇಟ್ ಈಸ್ ನಥಿಂಗ್ ಬಟ್ ದ ಡಿಗ್ರಿ ಸೆಲ್ಸಿಯಸ್. ಸೆಕೆಂಡ್ ಒನ್, ಡಿಗ್ರಿ ಫ್ಯಾರನೀಟ್. ಆ್ಯಂಡ್ ದ ಥರ್ಡ್ ಒನ್, ಕೆಲ್ವಿನ್. There are 3 scales of temperatures are there: degree Celsius, degree Fahrenheit and Kelvin. ಸೊ ಹಾಗಿದ್ರೆ ಈ ಡಿಗ್ರಿ ಸೆಲ್ಸಿಯಸ್ಸು ಎಲ್ಲಿಂದ ಎಲ್ಲಿಗೆ ಬರುತ್ತೆ ಅಂದರೆ ವೇರಿಯೇಷನ್ ಹೆಂಗಾಗುತ್ತೆ? ನಾರ್ಮಲಾಗಿ ಟೆಂಪ್ರೇಚರ್ ಸ್ಕೇಲ್ನ ತಗೊಂಡಾಗ ಥರ್ಮೋಮೀಟರ್ ಅಂತ ಏನು ಹೇಳ್ತೀವಿ, ಥರ್ಮೋಮೀಟರ್ನ ತಗೊಂಡಾಗ ಥರ್ಮೋಮೀಟರ್ನಲ್ಲಿ ಡಿಗ್ರಿ ಸೆಲ್ಸಿಯಸ್ ನಾರ್ಮಲಾಗಿ ಟೆಂಪರೇಚರ್ನ ಮೆಜರ್ ಮಾಡೋದಕ್ಕೆ ನಾವು ಏನು ಡಿವೈಸ್ ಯೂಸ್ ಮಾಡ್ತೀವಿ ಅದನ್ನು ನಾವು ಥರ್ಮೋಮೀಟರ್ ಅಂತ ಹೇಳ್ತೀವಿ. ಆ ಥರ್ಮೋಮೀಟರ್ನಲ್ಲೂ ನಮಗೆ 3 ಥರ ಥರ್ಮೋಮೀಟರ್ ಬರುತ್ತೆ. ಒಂದು ಡಿಗ್ರಿ ಸೆಲ್ಸಿಯಸ್ ಥರ್ಮೋಮೀಟರ್ ಅಂತ ಹೇಳ್ತೀವಿ, ಇನ್ನೊಂದು ಕೆಲ್ವಿನ್ ಸ್ಕೇಲ್ ಥರ್ಮೋಮೀಟರ್ ಅಂತ ಹೇಳ್ತಾನೆ, ಇನ್ನೊಂದನ್ನು ಫ್ಯಾರನೀಟ್ ಸ್ಕೇಲ್ ಥರ್ಮೋಮೀಟರ್ ಅಂತ ಹೇಳ್ತೀವಿ. ಸೊ ಈಗ ಡಿಗ್ರಿ ಸೆಲ್ಸಿಯಸ್ ಸ್ಕೇಲ್ ಥರ್ಮೋಮೀಟರ್ನಲ್ಲಿ ದ ಟೆಂಪರೇಚರ್ ವ್ಯಾಲ್ಯೂ ಎಲ್ಲಿಂದ ಎಲ್ಲಿಗೆ ಅದು ರೇಂಜ್ ಬರುತ್ತೆ ಅನ್ನೋದನ್ನು ನೆಕ್ಸ್ಟ್ ಪಾಯಿಂಟ್ ಹೇಳುತ್ತೆ ಇಲ್ಲಿ. ದ ಸೆಲ್ಸಿಯಸ್ ಸ್ಕೇಲ್ ಟೆಂಪರೇಚರ್ ಈಸ್ ಇನ್ ಬಿಟ್ವೀನ್ 0 to 100 ಡಿಗ್ರಿ. ಈಸ್ ಇನ್ ಬಿಟ್ವೀನ್ 0 to 100 ಡಿಗ್ರಿ. ನಿಮಗೆ ಗೊತ್ತಿದೆ, ಒಂದು ಥರ್ಮೋಮೀಟರ್ ನೋಡಿದಿರಿ ನೀವು. ಥರ್ಮೋಮೀಟರ್ ಹೆಂಗಿರುತ್ತೆ ಅಂತಂದರೆ ಹೀಗೆ ಬರುತ್ತೆ ರಫ್ಲಿ. ಸೊ ಮಧ್ಯದಲ್ಲಿ ಒಂದು ಮರ್ಕ್ಯುರಿ ಲೈನಿಂಗ್ ಇರುತ್ತೆ. ಸೊ ಇಲ್ಲಿ ಒಂದು ಗ್ರ್ಯಾಜುಯೇಷನ್ ಇರುತ್ತೆ. ಸೊ ಹೀಗೆ, ಸೊ ವಿಚ್ ಈಸ್ ಆಲ್ವೇಸ್ ವೇರಿಡ್ ಇನ್ ಬಿಟ್ವೀನ್ ದಿಸ್ 0 ಡಿಗ್ರಿಯಿಂದ ಶುರುವಾಗುತ್ತೆ ಟೆಂಪ್ರೇಚರು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಆ್ಯಂಡ್ ಎಂಡ್ಸ್ ವಿತ್ 100 ಡಿಗ್ರಿ ಸೆಲ್ಸಿಯಸ್. ಅಂದರೆ ದ ಸೆಲ್ಸಿಯಸ್ ಸ್ಕೇಲ್ ಟೆಂಪರೇಚರ್ ಈಸ್ ಇನ್ ಬಿಟ್ವೀನ್ 0 ಡಿಗ್ರಿ ಸೆಲ್ಸಿಯಸ್ಸಿಂದ 100 ಡಿಗ್ರಿ ಸೆಲ್ಸಿಯಸ್ವರೆಗೆ ಅದು ವೇರಿ ಆಗುತ್ತೆ. ಅಂದರೆ ರೇಂಜು 0 ಡಿಗ್ರಿಯಿಂದ 100 ಡಿಗ್ರಿಗೆ ಅದು ಇರುತ್ತೆ. ಸೊ ಅದೇ ಥರ ನೆಕ್ಸ್ಟ್ ಹೋದರೆ, ವಾಟ್ ಅಬೌಟ್ ಇನ್ ದ ಕೇಸ್ ಆಫ್ ಕೆಲ್ವಿನ್ ಸ್ಕೇಲ್? ಸೊ ಸಿಮಿಲರ್ಲಿ ಇಫ್ ಐ ಟೇಕ್ ದ ಕೆಲ್ವಿನ್ ಸ್ಕೇಲ್ ಅಂತ ತಗೊಂಡ್ರೆ, ಕೆಲ್ವಿನ್ ಸ್ಕೇಲ್ ಟೆಂಪರೇಚರ್, ಸೊ ದ ರೇಂಜ್ ಆಫ್ ದ ಟೆಂಪರೇಚರ್ ಕರೆಸ್ಪಾಂಡಿಂಗ್ ಟು ದಟ್ 0 to 100 ಡಿಗ್ರಿ ತೊಗೊಂಡ್ರೆ, ಅಂದರೆ ಸ್ಟಾರ್ಟಿಂಗಲ್ಲಿ 0 ಡಿಗ್ರಿ ಆ್ಯಂಡ್ ಫೈನಲಿ 100 ಡಿಗ್ರಿ ಅಂತ ತೊಗೊಂಡ್ರೆ, ಸೊ ದ ರೇಂಜ್ ಆಫ್ ದಟ್ ಟೆಂಪರೇಚರ್ ಇನ್ ಟರ್ಮ್ಸ್ ಆಫ್ ಕೆಲ್ವಿನ್ ಸ್ಕೇಲ್ ಥರ್ಮೋಮೀಟರ್ ವಿಚ್ ಈಸ್ ವೇರಿಡ್ ಇನ್ ಬಿಟ್ವೀನ್ ದಿಸ್ 273 to 373 ಕೆಲ್ವಿನ್ ಅಂತ ಹೇಳ್ತೀವಿ. ಅಂದರೆ ಡಿಗ್ರಿ ಸೆಲ್ಸಿಯಸ್ನಲ್ಲಿ 0 ಡಿಗ್ರಿ ಇದ್ದರೆ ಇಟ್ ಈಸ್ ಈಕ್ವಲ್ ಟು 273 ಕೆಲ್ವಿನ್ ಟೆಂಪರೇಚರ್. 100 ಡಿಗ್ರಿನ ತೊಗೊಂಡ್ರೆ ನಾನು 100 ಡಿಗ್ರಿ ಇನ್ ಟರ್ಮ್ಸ್ ಆಫ್ ಕೆಲ್ವಿನ್ ಎಕ್ಸ್ಪ್ರೆಸ್ ಮಾಡಿದ್ರೆ ಅದನ್ನು ಇಟ್ ಈಸ್ ಈಕ್ವಲ್ ಟು 373 ಕೆಲ್ವಿನ್ ಅಂತ ಹೇಳ್ತೀವಿ. 0 ಡಿಗ್ರಿ ಇಟ್ ಈಸ್ ಈಕ್ವಲೆಂಟ್ ಟು 273 ಕೆಲ್ವಿನ್ ಸ್ಕೇಲ್ನಲ್ಲಿ. 100 ಡಿಗ್ರಿ ಇಟ್ ಈಸ್ ಈಕ್ವಲೆಂಟ್ ಟು 373 ಕೆಲ್ವಿನ್. ಹೆಂಗೆ ಬರುತ್ತೆ ಅದು, ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅನ್ನೋದನ್ನು ನೆಕ್ಸ್ಟ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅದನ್ನು. ಸೊ ದೇರ್ಫೋರ್ ಕೆಲ್ವಿನ್ ಸ್ಕೇಲ್ನಲ್ಲಿ ಸೊ 273 ಕೆಲ್ವಿನಿಂದ 373 ಕೆಲ್ವಿನ್ಗೆ ಅದು ವೇರಿ ಆಗುತ್ತೆ. ಸೊ ಕರೆಸ್ಪಾಂಡಿಂಗ್ ಟು 0 ಡಿಗ್ರಿ ಸೆಲ್ಸಿಯಸ್ ಟು 100 ಡಿಗ್ರಿ ಸೆಲ್ಸಿಯಸ್. ಆ್ಯಂಡ್ ಸಿಮಿಲರ್ಲಿ ದ ಲಾಸ್ಟ್ ಒನ್ ಅಂತ ತೊಗೊಂಡ್ರೆ, ಲಾಸ್ಟ್ ಒನ್ ಯಾವುದು? ಸೊ ಡಿಗ್ರಿ ಸೆಲ್ಸಿಯಸ್ ಆಯಿತು, ಕೆಲ್ವಿನ್ ಆಯಿತು, ಕೆಲ್ವಿನ್ ಸ್ಕೇಲ್ ಟೆಂಪರೇಚರ್ ಆಯಿತು. ಕಮಿಂಗ್ ಟು ದ ಲಾಸ್ಟ್ ಒನ್, ದ ಫ್ಯಾರನೀಟ್ ಸ್ಕೇಲ್ ಅಂತ ತೊಗೊಂಡ್ರೆ, ಸಿಮಿಲರ್ಲಿ ದ ಫ್ಯಾರನೀಟ್ ಸ್ಕೇಲ್ ಟೆಂಪರೇಚರ್ ವೇರೀಸ್ ಇನ್ ಬಿಟ್ವೀನ್ 32 ಡಿಗ್ರಿ ಫ್ಯಾರನೀಟ್ ಟು 212 ಆರ್ 212 ಡಿಗ್ರಿ ಫ್ಯಾರನೀಟ್ ಅಂತ ಹೇಳ್ತೀವಿ. ಅಂದರೆ 0 ಡಿಗ್ರಿ ಸೆಂಟಿಗ್ರೇಡ್ ಕೆಲ್ವಿನ್ ಸ್ಕೇಲ್ನಲ್ಲಿ ಅದು 273 ಕೆಲ್ವಿನ್ ಅಂತ ಹೇಳ್ತೀನಿ. ಆ್ಯಂಡ್ ಇದನ್ನು 0 ಡಿಗ್ರಿ ಅಥವಾ 273 ಕೆಲ್ವಿನ ನಾವು ಡಿಗ್ರಿ ಫ್ಯಾರನೀಟಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಇಟ್ ಈಸ್ ಈಕ್ವಲ್ ಟು 32 ಡಿಗ್ರಿ ಫ್ಯಾರನೀಟ್. ಇಟ್ ಈಸ್ ಆಲ್ವೇಸ್ ವೇರಿಡ್ ಇನ್ ಬಿಟ್ವೀನ್ 32 ಡಿಗ್ರಿ ಫ್ಯಾರನೀಟ್. 0 ಡಿಗ್ರಿ ಕರೆಸ್ಪಾಂಡಿಂಗ್ ಟು 273 ಕೆಲ್ವಿನ್ ವಿಚ್ ಕರೆಸ್ಪಾಂಡ್ಸ್ ಟು ಇನ್ ಟರ್ಮ್ಸ್ ಆಫ್ ಫ್ಯಾರನೀಟ್ ಟೆಂಪರೇಚರ್ ತೊಗೊಂಡ್ರೆ ಇಟ್ ಈಸ್ ಈಕ್ವಲ್ ಟು 32 ಡಿಗ್ರಿ ಫ್ಯಾರನೀಟ್. ಅರ್ಥ ಆಯ್ತಲ್ಲ? ಅದೇ ಥರ 100 ಡಿಗ್ರಿ ಅಂತ ಹೇಳಿದ್ನಲ್ಲ ಇನ್ ಟರ್ಮ್ಸ್ ಆಫ್ ಡಿಗ್ರಿ, ಕೆಲ್ವಿನ್ ಸ್ಕೇಲ್ನಲ್ಲಿ ಎಷ್ಟದು? 373. ಅದೇ 373 ಕೆಲ್ವಿನ್ ಅಥವಾ 100 ಡಿಗ್ರಿ ನಾನು ಫ್ಯಾರನೀಟಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಇನ್ ದ ಫ್ಯಾರನೀಟ್ ಸ್ಕೇಲ್ ಟೆಂಪರೇಚರ್ನಲ್ಲಿ ಇಟ್ ಈಸ್ ಈಕ್ವಲ್ ಟು 212 ಡಿಗ್ರಿ ಫ್ಯಾರನೀಟ್ ಅಂತ ಹೇಳ್ತಾನೆ. ಇಟ್ ಈಸ್ ಈಕ್ವಲ್ ಟು ಎಷ್ಟು? 212 ಡಿಗ್ರಿ ಫ್ಯಾರನೀಟ್. ದೇರ್ಫೋರ್ ಅದನ್ನು ಇಲ್ಲಿ ಹೇಳ್ತಾ ಇದ್ದೀವಿ. ದ ಫ್ಯಾರನೀಟ್ ಸ್ಕೇಲ್ ಟೆಂಪರೇಚರ್ ವಿಚ್ ವೇರೀಸ್ ಇನ್ ಬಿಟ್ವೀನ್ 32 ಡಿಗ್ರಿ ಫ್ಯಾರನೀಟ್ ಟು 212 ಡಿಗ್ರಿ ಫ್ಯಾರನೀಟ್. ಸೊ ಓವರಾಲ್ ಆಗಿ ಹೇಳೋದಾದರೆ 0 ಡಿಗ್ರಿ ಸೆಂಟಿಗ್ರೇಡ್ ಇಟ್ ಈಸ್ ಈಕ್ವಲ್ ಟು ಕೆಲ್ವಿನ್ ಸ್ಕೇಲ್ನಲ್ಲಿ 273 ಕೆಲ್ವಿನ್. ಎಗೇನ್ ಅದನ್ನು ಫ್ಯಾರನೀಟ್ ಸ್ಕೇಲ್ ತೊಗೊಂಡ್ರೆ ಇಟ್ ಈಸ್ ಈಕ್ವಲ್ ಟು 32 ಡಿಗ್ರಿ ಫ್ಯಾರನೀಟ್. 100 ಡಿಗ್ರಿ ಸೆಲ್ಸಿಯಸ್
ಇಟ್ ಈಸ್ ಈಕ್ವಲ್ ಟು 373 ಕೆಲ್ವಿನ್ ಆರ್ ಇಟ್ ಈಸ್ ಈಕ್ವಲ್ ಟು 212 ಡಿಗ್ರಿ ಫ್ಯಾರನ್ಹೀಟ್ ಅಂತ ಹೇಳ್ತೀವಿ. ಗೊತ್ತಾಯ್ತಲ್ಲ. ಆ್ಯಂಡ್ ಫೈನಲಿ ಇನ್ನೊಂದು ಪಾಯಿಂಟನ್ನು ಹೇಳ್ತಾನೆ ಇಲ್ಲಿ. ಈಗ ನಾನು ಹೇಳಿದೆ ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ಹತ್ರ ಜ್ವರ ಬಂದಾಗ ಅಲ್ಲಿ ಹೋದಾಗ ಅವ್ರೇನು ಮಾಡ್ತಾರೆ, ಒಂದು ಥರ್ಮೋಮೀಟರ್ನ ನಮ್ಮ ಬಾಯಿಗೆ ಅಥವಾ ನಮ್ಮ ಕಂಕಳ ಭಾಗಕ್ಕೆ ಹಾಕ್ಬಿಟ್ಟು ಸೊ ಟೆಂಪ್ರೇಚರ್ನ ಚೆಕ್ ಮಾಡ್ತಾರೆ. ಸೊ ಟೆಂಪ್ರೇಚರ್ನ ಚೆಕ್ ಮಾಡ್ತಾರಲ್ಲ, ಆಗ ಈಗ ಜ್ವರ ಬಂದಿದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ನಾರ್ಮಲ್ ಬಾಡಿ ಟೆಂಪರೇಚರ್ಗಿಂತ ಜಾಸ್ತಿ ಟೆಂಪ್ರೇಚರ್ ನಮಗೆ ನಮ್ಮ ಬಾಡಿನಲ್ಲಿ ತೋರಿಸಿದ್ರೆ ಥರ್ಮೋಮೀಟರ್ನಲ್ಲಿ, ಆ ನಾರ್ಮಲ್ ಬಾಡಿ ಟೆಂಪರೇಚರ್ಗಿಂತ ಜಾಸ್ತಿ ಟೆಂಪ್ರೇಚರ್ ಬಂತು ಅಂತಂದರೆ ಆವಾಗ ನಮಗೆ ಜ್ವರ ಬಂದಿರುತ್ತೆ ಅಂತ ಡಾಕ್ಟ್ರು ಹೇಳ್ತಾರೆ. ಹಾಗಾದರೆ ವಾಟ್ ಈಸ್ ದಿಸ್ ನಾರ್ಮಲ್ ಬಾಡಿ ಟೆಂಪರೇಚರ್ ಅಥವಾ ಹ್ಯೂಮನ್ ಬಾಡಿ ಟೆಂಪರೇಚರ್? ನಾರ್ಮಲ್ ಹ್ಯೂಮನ್ ಬಾಡಿ ಟೆಂಪರೇಚರ್ ಎಷ್ಟು ಬರುತ್ತೆ, ಎಷ್ಟದು ಅನ್ನೋದನ್ನು ನೆಕ್ಸ್ಟ್ ಪಾಯಿಂಟ್ ಹೇಳ್ತೀವಿ. ಸೊ ನಿಮಗೆ ಗೊತ್ತಿರ್ಬೋದು, ದ ನಾರ್ಮಲ್ ಬಾಡಿ ಟೆಂಪರೇಚರ್ ಆಫ್ ಎ ಹ್ಯೂಮನ್ ಪರ್ಸನ್ ಇಟ್ ಈಸ್ ಆಲ್ವೇಸ್ ಈಕ್ವಲ್ ಟು 98.6 ಡಿಗ್ರಿ ಫ್ಯಾರನ್ಹೀಟ್ ಅಂತ ಹೇಳ್ತೀವಿ. ಇಟ್ ಈಸ್ ಈಕ್ವಲ್ ಟು ಎಷ್ಟು? 98.6 ಡಿಗ್ರಿ ಫ್ಯಾರನ್ಹೀಟ್. ಅಂದರೆ ಟೆಂಪ್ರೇಚರ್ ಸ್ಕೇಲ್ನ ಹಾಕ್ಬಿಟ್ಟು ಥರ್ಮೋಮೀಟರ್ನ ಹಾಕ್ಬಿಟ್ಟು ಚೆಕ್ ಮಾಡಿದಾಗ ಸಪೋಸ್ ನಮ್ಮ ಬಾಡಿ ಟೆಂಪ್ರೇಚರು 98.6 ಡಿಗ್ರಿ ಫ್ಯಾರನ್ಹೀಟ್ನ ತೋರಿಸಿದ್ರೆ, ಅಥವಾ ಅಪ್ರಾಕ್ಸಿಮೇಟ್ಲಿ ರಫ್ಲಿ 98 ಡಿಗ್ರಿ ತೋರಿಸಿದ್ರೆ, ಫ್ಯಾರನ್ಹೀಟನ್ನು ತೋರಿಸಿದ್ರೆ, ಆವಾಗ ನಮಗೆ ಜ್ವರ ಇಲ್ಲ, ಏನಿಲ್ಲ, ನಾರ್ಮಲ್ ಆಗಿದ್ದೀರಿ ಅಂತ ಡಾಕ್ಟರ್ ಹೇಳ್ತಾರೆ. ಇನ್ ಕೇಸ್ ಗ್ರೇಟರ್ ದ್ಯಾನ್ 98.6 ಫ್ಯಾರನ್ಹೀಟ್ ಬಂತು ಅಂತಂದರೆ, ಫಾರ್ ಎಕ್ಸಾಂಪಲ್ 99 ಡಿಗ್ರಿ ಬಂತು ಅಂತಂದರೆ, ನೀವು ಕೇಳಿರ್ತೀರಿ 100 ಡಿಗ್ರಿಗಿಂತ ಜಾಸ್ತಿ ಬಂತು ಅಂತಂದರೆ ಜ್ವರ ಇದೆ ಅಂತ ಹೇಳ್ತೀವಿ. ಅಂದರೆ ಅಲ್ಲಿ 100 ಡಿಗ್ರಿ ಅಂತಂದರೆ ಏನೋದು, ಇಟ್ ಈಸ್ ನಾಟ್ ಸೆಲ್ಸಿಯಸ್ ಸ್ಕೇಲಲ್ಲ ಅಥವಾ ಕೆಲ್ವಿನ್ ಸ್ಕೇಲಲ್ಲ, ಇದು ಫ್ಯಾರನ್ಹೀಟ್ ಸ್ಕೇಲು. ಸೊ 99 ಫ್ಯಾರನ್ಹೀಟ್ ಬಂತು ಅಂತಂದರೆ, 100 ಡಿಗ್ರಿ ಫ್ಯಾರನ್ಹೀಟ್ ಬಂತು ಅಂತಂದರೆ, ಅಥವಾ 101 ಡಿಗ್ರಿ ಫ್ಯಾರನ್ಹೀಟ್ ಬಂದರೆ ಇದನ್ನು ನಾವು ಹೈ ಫೀವರ್ ಅಂತ ಹೇಳ್ತೀವಿ. ಆ ನಾರ್ಮಲ್ ಬಾಡಿ ಟೆಂಪ್ರೇಚರ್ಗಿಂತ ಒಂದು 3 ಡಿಗ್ರಿ ಜಾಸ್ತಿ ಆಯಿತು ಅಂತಂದರೆ ಅದನ್ನು ಹೈ ಫೀವರ್ ಅಂತ ಹೇಳ್ತೀವಿ. ಜಸ್ಟ್ 3 ಡಿಗ್ರಿ ಆಫ್ ಟೆಂಪ್ರೇಚರ್ನ ನಾವು ತಡ್ಕೊಳಕ್ಕಾಗತ್ತಿಲ್ಲ. ಸೊ ಇದನ್ನು ನಾವು ನಾರ್ಮಲ್ ಹ್ಯೂಮನ್ ಬಾಡಿ ಟೆಂಪರೇಚರ್ ಅಂತ ಹೇಳ್ತೀವಿ. ದ ಹ್ಯೂಮನ್ ಬಾಡಿ ಟೆಂಪರೇಚರ್, ಸೊ ಇನ್ ಟರ್ಮ್ಸ್ ಆಫ್ ಫ್ಯಾರನ್ಹೀಟ್ ಸ್ಕೇಲ್ ಅಂತ ತಗೊಂಡ್ರೆ ಇಟ್ ಈಸ್ ಈಕ್ವಲ್ ಟು 37 ಡಿಗ್ರಿ ಸೆಂಟಿಗ್ರೇಡ್ ಅಂತ ಹೇಳ್ತಾನೆ. ಸೆಲ್ಸಿಯಸ್ನಲ್ಲಿ 37 ಡಿಗ್ರಿ ಸೆಲ್ಸಿಯಸ್, ಬಟ್ ಫ್ಯಾರನ್ಹೀಟ್ ಸ್ಕೇಲ್ನಲ್ಲಿ ಅದು 98.6 ಡಿಗ್ರಿ ಫ್ಯಾರನ್ಹೀಟ್ ಅಂತ ಹೇಳ್ತಾನೆ. ಆ್ಯಂಡ್ ದೇರ್ಫೋರ್ ನಿಮ್ಗೆ ಅರ್ಥ ಆಗಿರುತ್ತೆ ಇವಾಗ. ಟೆಂಪರೇಚರ್ ಅಂತ ಬಂದಾಗ ಟೆಂಪರೇಚರ್ ಆಫ್ ಎನಿ ಬಾಡಿ, ದ ಟೆಂಪರೇಚರ್ ಆಫ್ ಎ ಬಾಡಿ ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ 3 ಡಿಫ್ರೆಂಟ್ ಸ್ಕೇಲ್ಸ್ ಅಂತ ಹೇಳ್ತಾನೆ. ಅದರಲ್ಲಿ ಒಂದು ಡಿಗ್ರಿ ಸೆಲ್ಸಿಯಸ್ಸು, ಮತ್ತು ಇನ್ನೊಂದು ಕೆಲ್ವಿನ್ ಸ್ಕೇಲು, ಮತ್ತು ಮತ್ತೊಂದು ಫ್ಯಾರನ್ಹೀಟ್ ಸ್ಕೇಲ್ ಅಂತ ಹೇಳ್ತೀವಿ. ಈಗ ನೆಕ್ಸ್ಟ್ ಪಾಯಿಂಟ್ ಏನು ಇಲ್ಲಿ ಅಂತಂದರೆ, ಈಗ ನಾನು ಯಾವುದೋ ಒಂದು ಟೆಂಪರೇಚರು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಇದೆ, ಅಂದರೆ ಯಾವುದೋ ಒಂದು ಮ್ಯಾಟರ್ದು ಅಥವಾ ಬಾಡಿದು ಒಂದು ಟೆಂಪ್ರೇಚರ್ನ ಚೆಕ್ ಮಾಡಿದಾಗ ಸೊ ಅದು ಒಂದು 25 ಡಿಗ್ರಿ ಸೆಂಟಿಗ್ರೇಡ್ ಅಂತ ಅಂದ್ಕೊಳ್ಳೋಣ. ಇದನ್ನು ನಾನು ಕೆಲ್ವಿನ್ ಸ್ಕೇಲ್ಗೆ ಕನ್ವರ್ಟ್ ಮಾಡಬೇಕು. ನಾನು ಐ ವಾಂಟ್ ಟು ಕನ್ವರ್ಟ್ ದಿಸ್ ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇಂಟು ಕೆಲ್ವಿನ್ ಸ್ಕೇಲ್ ಟೆಂಪರೇಚರ್. ಹೌ ಟು ಕನ್ವರ್ಟ್ ದಿಸ್ ಡಿಗ್ರಿ ಸೆಲ್ಸಿಯಸ್ಸನ್ನು ಕೆಲ್ವಿನ್ ಸ್ಕೇಲ್ ಟೆಂಪರೇಚರ್ಗೆ ಯಾವ ರೀತಿ ಕನ್ವರ್ಷನ್ ಮಾಡೋದು ಅಂದರೆ 0 ಡಿಗ್ರಿ ಸೆಂಟಿಗ್ರೇಡ್ ಇಟ್ ಈಸ್ ಈಕ್ವಲ್ ಟು 273 ಕೆಲ್ವಿನ್ ಅಂತ ಹೇಳಿದ್ನಲ್ಲ, ಹೆಂಗೆ ಬರುತ್ತೆ ಅದು, ಯಾವ ರೀತಿ ಅದನ್ನು ಮೆಜರ್ ಮಾಡೋದು, ಅದನ್ನು ನೆಕ್ಸ್ಟ್ ಒಂದು ಇಕ್ವೇಷನ್ ಹೇಳುತ್ತೆ ಅಲ್ಲಿ. ಹೌ ಟು ಕನ್ವರ್ಟ್ ಎನಿ ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ನ ನಾವು ಕೆಲ್ವಿನ್ ಸ್ಕೇಲ್ಗೆ ಯಾವ ರೀತಿ ಕನ್ವರ್ಷನ್ ಮಾಡೋದು, ಅದಕ್ಕೆ ಏನು ಇಕ್ವೇಷನ್ ಬರುತ್ತೆ. ಆ್ಯಂಡ್ ಸಿಮಿಲರ್ಲಿ ಡಿಗ್ರಿ ಸೆಲ್ಸಿಯಸ್ಸಿಂದ ನಾನು ಫ್ಯಾರನ್ಹೀಟ್ ಸ್ಕೇಲ್ಗೆ ಅದನ್ನು ಯಾವ ರೀತಿ ಕನ್ವರ್ಷನ್ ಮಾಡ್ಬೋದು. ವಾಟ್ ಇಸ್ ದಟ್ ಇಕ್ವೇಷನ್ ವಿಚ್ ಈಸ್ ಯೂಸ್ಡ್ ಟು ಕನ್ವರ್ಟ್ ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇಂಟು ದ ಫ್ಯಾರನ್ಹೀಟ್ ಸ್ಕೇಲ್ ಟೆಂಪರೇಚರ್. ಸೊ ಇದ್ರ ಬಗ್ಗೆ ಒಂದು 2 ಸಿಂಪಲ್ ಇಕ್ವೇಷನ್ ಬರುತ್ತೆ. ಅದೇನು ಇಕ್ವೇಷನ್ ಬರುತ್ತೆ ಅನ್ನೋದನ್ನು ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೊ ನೆಕ್ಸ್ಟ್ ಪಾಯಿಂಟನ್ನು ಹೇಳ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ 3 ಡಿಫ್ರೆಂಟ್ ಸ್ಕೇಲ್ ಆಫ್ ಟೆಂಪರೇಚರ್ ಅಂತ ಹೇಳಿದ್ನಲ್ಲ, ಅದೊಂದು ಇಮೇಜನ್ನು ಹಾಕಿದ್ದೀನಿ ನಾನು ನಿಮಗೆ. ಸೊ ದ ಫಸ್ಟ್ ಒನ್ ವಿಚ್ ಕ್ಯಾನ್ ಇಂಡಿಕೇಟ್ ಕೆಲ್ವಿನ್ ಸ್ಕೇಲ್ ಟೆಂಪರೇಚರ್. ನಾರ್ಮಲಾಗಿ ಇಲ್ಲಿ ತೋರಿಸ್ತಾ ಇದೆ ನೋಡಿ, 273.15 ಕೆಲ್ವಿನಿಂದ 373.15 ಕೆಲ್ವಿನ್ವರೆಗೆ ಅದು ವೇರಿಯೇಷನ್ ಆಗ್ತಾಯಿದೆ. ಕರೆಸ್ಪಾಂಡಿಂಗ್ ಟು 0 ಡಿಗ್ರಿ, ಇದು ಡಿಗ್ರಿ ಸೆಲ್ಸಿಯಸ್ ಸ್ಕೇಲ್ ಟೆಂಪರೇಚರ್. 0 ಡಿಗ್ರಿ ಇಟ್ ಈಸ್ ಈಕ್ವಲ್ ಟು 273 ಕೆಲ್ವಿನ್, 100 ಡಿಗ್ರಿ ಇಟ್ ಈಸ್ ಈಕ್ವಲ್ ಟು 373 ಕೆಲ್ವಿನ್. ಅದೇ ಥರ ಅದನ್ನು ಫ್ಯಾರನ್ಹೀಟ್ ಸ್ಕೇಲಿಗೆ ಟೆಂಪರೇಚರ್ ಕನ್ವರ್ಷನ್ ಮಾಡಿದ್ರೆ 0 ಡಿಗ್ರಿ ಸೆಂಟಿಗ್ರೇಡ್ ಎಕ್ಸಾಕ್ಟ್ಲಿ ಇಟ್ ಈಸ್ ಈಕ್ವಲ್ ಟು 32 ಡಿಗ್ರಿ ಫ್ಯಾರನ್ಹೀಟ್. ಆ 0 ಡಿಗ್ರಿನ ನಾವು ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ ಅಂತ ಹೇಳ್ತೀವಿ. ಗೊತ್ತಿದೆ ನಿಮಗೆ ಅದು. ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ ಇಟ್ ಈಸ್ ಈಕ್ವಲ್ ಟು 0 ಡಿಗ್ರಿ ಅಟ್ ವಿಚ್
ದ ಲಿಕ್ವಿಡ್ ವಾಟರ್ ವಿಚ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಸಾಲಿಡ್ ಐಸ್ ಆಗಿ ಕನ್ವರ್ಷನ್ ಆಗುವಂಥ ಕ್ರಿಯೆ ಅಲ್ಲಿ ನಡೆಯುತ್ತೆ. ಯಾವ ಟೆಂಪ್ರೇಚರ್ನಲ್ಲಿ ಅಂತಂದರೆ ದಟ್ ಈಸ್ ಅಟ್ ದ ಟೆಂಪ್ರೇಚರ್ ಆಫ್ 0 ಡಿಗ್ರಿ ಸೆಲ್ಸಿಯಸ್ ಆರ್ 273 Kelvin temperature, or in terms of Fahrenheit temperature ತಗೊಂಡ್ರೆ it is equal to 32 degree Fahrenheit. And similarly ನಾನು ಹೇಳಿದ್ನಲ್ಲ ಇಲ್ಲಿ 100 degree Celsius or 373.15 Kelvin temperature or 212 degree Fahrenheit ಅಂತ ತಗೊಂಡ್ರೆ it is equal to the boiling point of water. It is equal to the boiling point of water. ನಮಗೆ ಗೊತ್ತಿದೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಅಥವಾ ನೀರಿನ ಒಂದು ಕುದಿಯುವ ಬಿಂದು ಅಂತಂದರೆ ಅದನ್ನು 100 ಡಿಗ್ರಿ ಸೆಂಟಿಗ್ರೇಡ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ವಾಟ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್. ಇನ್ ಟರ್ಮ್ಸ್ ಆಫ್ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಅದು 100 ಡಿಗ್ರಿ, ಕೆಲ್ವಿನಲ್ಲಿ ತೊಗೊಂಡ್ರೆ 373 ಕೆಲ್ವಿನ್, ಫ್ಯಾರನೀಟಲ್ಲಿ ತೊಗೊಂಡ್ರೆ 212 ಡಿಗ್ರಿ ಫ್ಯಾರನೀಟ್ ಅಂತ ಹೇಳ್ತೀವಿ. ಇನ್ನೊಂದು ಹೇಳಿದೆ ನಾನು ಹ್ಯೂಮನ್ ಬಾಡಿ ಟೆಂಪರೇಚರ್ ಅಂತ ಹೇಳಿದೆ. ದ ಟಿಪಿಕಲ್ ಹ್ಯೂಮನ್ ಬಾಡಿ ಟೆಂಪರೇಚರ್ ಅಥವಾ ನಾರ್ಮಲ್ ಹ್ಯೂಮನ್ ಬಾಡಿ ಟೆಂಪರೇಚರ್ ಎಷ್ಟು ಅನ್ನೋದನ್ನು ಈ ಸ್ಕೇಲ್ ತೋರಿಸ್ತಾ ಇದೆ. ಡಿಗ್ರಿನಲ್ಲಿ ಅದು 37 ಡಿಗ್ರಿ ಸೆಲ್ಸಿಯಸ್, ಕೆಲ್ವಿನಲ್ಲಿ 310 ಕೆಲ್ವಿನ್ ಅಂತ ಹೇಳ್ತೀವಿ. ಆ್ಯಂಡ್ ಫ್ಯಾರನೀಟ್ ಬಂದಾಗ ಅದು 98 ಅಪ್ರಾಕ್ಸಿಮೇಟ್ಲಿ 98 ಡಿಗ್ರಿ ಫ್ಯಾರನೀಟ್ ಅಂತ ಹೇಳಿದ್ದಾನೆ. 98.6 ಡಿಗ್ರಿ ಫ್ಯಾರನೀಟ್ ಅಂತ ಎಕ್ಸಾಕ್ಟಾಗಿ ತೊಗೊತೀವಿ. And that is all about the 3 different scales of temperature, so which we can use for the measurement of the temperature, that is the physical quantity. So next ನಾನು ಹೇಳಿದೆ ಡಿಗ್ರಿ ಸೆಲ್ಸಿಯಸನ್ನು ಕೆಲ್ವಿನ್ಗೆ ಯಾವ ರೀತಿ ಕನ್ವರ್ಷನ್ ಮಾಡೋದು ಅಥವಾ ಡಿಗ್ರಿ ಸೆಲ್ಸಿಯಸನ್ನು ಫ್ಯಾರನೀಟ್ ಸ್ಕೇಲ್ಗೆ ಯಾವ ರೀತಿ ಕನ್ವರ್ಷನ್ ಮಾಡೋದು ಅಂತ ಹೇಳಿದೆ. ಅದಕ್ಕೆ ಸೊ ಒಂದು 2 ಇಕ್ವೇಷನ್ ಬರುತ್ತೆ. ಅದೇನು ಇಕ್ವೇಷನ್ ಬರುತ್ತೆ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. Normally the Kelvin scale temperature is related to the Celsius scale as by means of an equation, and that equation it is equal to K, it is equal to degree Celsius plus 273.15 Kelvin ಅಂತ ಹೇಳ್ತಾನೆ. ಅಂದರೆ ನನ್ನ ಹತ್ರ ಯಾವುದೋ ಒಂದು ಮ್ಯಾಟರ್ಗೆ ಅಥವಾ ಒಂದು ಬಾಡಿದು ಟೆಂಪರೇಚರ್ನ ಮೆಜರ್ ಮಾಡಿದಾಗ ಅದನ್ನು ಯಾವುದ್ರಲ್ಲಿ ಮೆಜರ್ ಮಾಡಿದೆ, ಡಿಗ್ರಿ ಸೆಲ್ಸಿಯಸ್ನಲ್ಲಿ ಮೆಜರ್ ಮಾಡಿದ್ದೆ. ಅದನ್ನು ನಾನು ಇವಾಗ ಕೆಲ್ವಿನ್ ಸ್ಕೇಲ್ಗೆ ಟೆಂಪ್ರೇಚರ್ಗೆ ಅದನ್ನು ಕನ್ವರ್ಷನ್ ಮಾಡಬೇಕು ಅಂತಂದರೆ ಜಸ್ಟ್ ಐ ಕ್ಯಾನ್ ಯೂಸ್ ದಿಸ್ ಸಿಂಪಲ್ ಇಕ್ವೇಷನ್. ಕೆಲ್ವಿನ್ ಕೆ ಇಟ್ ಈಸ್ ಈಕ್ವಲ್ ಟು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273.15 ಎಷ್ಟು ಅಂತಂದರೆ ಇಲ್ಲೇ ಗೊತ್ತಾಗುತ್ತೆ. 0 ಡಿಗ್ರಿ 273 ಕೆಲ್ವಿನ್ ಯಾಕಾಯಿತು ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ದ ಸಿಂಪಲ್ ರೀಸನ್, ಇಫ್ ದ ಟೆಂಪರೇಚರ್ ಆಫ್ ಐಸ್ ಇಫ್ ಇಟ್ ಈಸ್ ಈಕ್ವಲ್ ಟು 0 ಡಿಗ್ರಿ, ಸೊ ಅದನ್ನು ನಾನು ಬರ್ಕೊಂಡೆ ಇಲ್ಲಿ ಡಿಗ್ರಿ ಸೆಲ್ಸಿಯಸ್ ಇರೋ ಕಡೆ ನಾನು 0 ಡಿಗ್ರಿ ಅಂತ ಹಾಕ್ಕೊಂಡೆ. ಪ್ಲಸ್ ಇದಕ್ಕೆ ಏನು ಮಾಡಬೇಕು, ನಾನು ರಫ್ಲಿ 273ನ ಆ್ಯಡ್ ಮಾಡಬೇಕು, ಅಥವಾ ಎಕ್ಸಾಕ್ಟಾಗಿ 273.15ನ ಆ್ಯಡ್ ಮಾಡಿದ್ರೆ ನಾವು 0 ಡಿಗ್ರಿ ಸೆಲ್ಸಿಯಸ್ ಇಟ್ ಈಸ್ ಈಕ್ವಲ್ ಟು ಟೆಂಪರೇಚರ್ ಸ್ಕೇಲ್ನಲ್ಲಿ ಕೆಲ್ವಿನ್ ಸ್ಕೇಲ್ನಲ್ಲಿ ಅದು 273 ಕೆಲ್ವಿನ್ ಆಗುತ್ತೆ, ಆರ್ ಎಕ್ಸಾಕ್ಟ್ಲಿ 273.15 ಕೆಲ್ವಿನ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಅದೇ ಥರ ಇನ್ನೊಂದು ವ್ಯಾಲ್ಯೂನ ತೊಗೊಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ 25 ಡಿಗ್ರಿ ಸೆಂಟಿಗ್ರೇಡ್ ಇದೆ, ನಾನು ಟೆಂಪ್ರೇಚರ್ ಮೆಜರ್ ಮಾಡಿದ್ನಲ್ಲ ಅದೇನಾದರೂ 25 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತಂದರೆ ಕೆಲ್ವಿನ್ ಸ್ಕೇಲ್ನಲ್ಲಿ ಎಷ್ಟಾಗುತ್ತೆ ಅದು, ಇಟ್ ಈಸ್ ಈಕ್ವಲ್ ಟು 25 ಡಿಗ್ರಿ ಪ್ಲಸ್ 273 ಇಟ್ ಈಸ್ ಈಕ್ವಲ್ ಟು 298 ಕೆಲ್ವಿನ್. ಕ್ಲಿಯರ್ಲಿ ನಿಮ್ಗೆ ಅರ್ಥ ಆಗ್ತಾಯಿದೆ ಅಂದರೆ ಜಸ್ಟ್ ನೀವು ಡಿಗ್ರಿ ಟೆಂಪ್ರೇಚರ್ ಏನು ತೊಗೋತೀರಿ ಅದನ್ನು ಜಸ್ಟ್ 273ಗೆ ಆ್ಯಡ್ ಮಾಡ್ಕೊಬೇಕು. ಆ್ಯಡ್ ಮಾಡಿದ್ರೆ ಟೋಟಲ್ ಅಮೌಂಟ್ ಏನು ಬರುತ್ತೆ ಅದನ್ನು ನಾವು ಕೆಲ್ವಿನ್ನಲ್ಲಿ ಟೆಂಪರೇಚರ್ನ ತೊಗೊಳ್ತೀವಿ ಅಷ್ಟೇ. 298 ಕೆಲ್ವಿನ್ ಅಂತ ಹೇಳ್ತೀವಿ. ನಾನು ಹೇಳಿದೆ ಹ್ಯೂಮನ್ ಬಾಡಿ ಟೆಂಪರೇಚರ್ ಅಂತ ಹೇಳಿದೆ. ಹ್ಯೂಮನ್ ಬಾಡಿ ಟೆಂಪರೇಚರು ಸೊ ಕೆಲ್ವಿನ್ ಅಂದರೆ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಅದು 37 ಡಿಗ್ರಿ. ಸೊ ಕೆಲ್ವಿನ್ ಟೆಂಪ್ರೇಚರ್ನಲ್ಲಿ ಎಷ್ಟಾಗುತ್ತೆ, ಅದು ಎಷ್ಟಾಗಬೇಕು ಅಂತಂದರೆ ಅದನ್ನು ತೊಗೊಂಡು ಏನು ಮಾಡ್ತೀನಿ, 37ನ 273ಗೆ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿದಾಗ ಇಟ್ ಈಸ್ ಈಕ್ವಲ್ ಟು 310 ಕೆಲ್ವಿನ್ ಆಗುತ್ತೆ. Therefore, in terms of degree Celsiusನಲ್ಲಿ 37 ಡಿಗ್ರಿ ಇಟ್ ಈಸ್ ದ ನಾರ್ಮಲ್ ಹ್ಯೂಮನ್ ಬಾಡಿ ಟೆಂಪರೇಚರ್. ಇನ್ ಟರ್ಮ್ಸ್ ಆಫ್ ಕೆಲ್ವಿನಲ್ಲಿ ತೊಗೊಂಡ್ರೆ ಎಷ್ಟು, ಇಟ್ ಈಸ್ ಈಕ್ವಲ್ ಟು 310 ಕೆಲ್ವಿನ್. ಗೊತ್ತಾಯ್ತಲ್ಲ? ಸೊ ಅದೇ ಥರ ಸೊ ಹೀಗೆ ನಾನೇನು ಮಾಡ್ತೀನಿ, ಐ ಕ್ಯಾನ್ ಕನ್ವರ್ಟ್ ದ ಟೆಂಪರೇಚರ್ ವಿಚ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಡಿಗ್ರಿ ಸೆಲ್ಸಿಯಸಲ್ಲಿ ಇದ್ದರೆ ಅದನ್ನು ನಾವು ಕೆಲ್ವಿನ್ ಸ್ಕೇಲ್ ಟೆಂಪರೇಚರ್ಗೆ ಸೊ ವೆರಿ ಸಿಂಪ್ಲಿ ಆ್ಯಂಡ್ ವೆರಿ ಈಸಿಲಿ ಐ ಕ್ಯಾನ್ ಕನ್ವರ್ಟ್ ದಟ್ ಡಿಗ್ರಿ ಸೆಲ್ಸಿಯಸ್ ಇಂಟು ದ ಕೆಲ್ವಿನ್ ಸ್ಕೇಲ್ ಟೆಂಪರೇಚರ್ ಬೈ ಯೂಸಿಂಗ್ ಎ ಸಿಂಪಲ್ ಇಕ್ವೇಷನ್ ದಟ್ ಈಸ್ ಕೆ ಇಟ್ ಈಸ್ ಈಕ್ವಲ್ ಟು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273. ದಟ್ಸ್ ಇಟ್. ಅರ್ಥ ಆಗಿದೆಯಲ್ಲ? ಸೊ ಇಟ್ಸ್ ಆಲ್ ಅಬೌಟ್ ದ ಒನ್ ಇಕ್ವೇಷನ್ ಯೂಸ್ ಟು ಕನ್ವರ್ಟ್ ದ ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇಂಟು
the Kelvin scale temperature. Similarly, the Celsius scale temperature which can be converted into ಅದೇ ಡಿಗ್ರಿ ಸೆಲ್ಸಿಯಸ್ನ ನಾನೇನಾದರೂ ಫ್ಯಾರನೈಟ್ ಸ್ಕೇಲ್ಗೆ ಕನ್ವರ್ಷನ್ ಮಾಡಬೇಕು ಅಂತಂದರೆ ಹೌ ಟು ಕನ್ವರ್ಟ್ ದಟ್ ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇಂಟು ದ ಫ್ಯಾರನೈಟ್ ಸ್ಕೇಲ್ ಟೆಂಪರೇಚರ್ ಅಂತಾನೆ ಅದಕ್ಕೂ ಒಂದು ಈಕ್ವೇಷನ್ ಇದೆ. ಸೊ ದಟ್ ಈಕ್ವೇಷನ್ ವಿಚ್ ಕ್ಯಾನ್ ಬಿ ಶೋನ್ ಲೈಕ್ ದಿಸ್. ದಟ್ ಈಸ್ ಇಲ್ಲಿ ಮೇಲೆ ಬರಿತಾ ಇದ್ದೀನಿ. ದ ಡಿಗ್ರಿ ಫ್ಯಾರನೈಟ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಲೇ ಜಸ್ಟ್ ಐ ವಿಲ್ ಟೇಕ್ ದಿ ಸಿಂಪಲ್ ಈಕ್ವೇಷನ್. ದಟ್ ಈಸ್ ಡಿಗ್ರಿ ಫ್ಯಾರನೈಟ್ ಇಟ್ ಈಸ್ ಈಕ್ವಲ್ ಟು 9 ಡಿವೈಡೆಡ್ ಬೈ 5. ಇದೊಂದು ಕಾನ್ಸ್ಟೆಂಟ್ ವ್ಯಾಲ್ಯೂ. ದಟ್ ಇಂಟು ಇದನ್ನು ಮಲ್ಟಿಪ್ಲೈ ಮಾಡ್ಕೊಬೇಕು ಯಾವುದರಿಂದ ಅಂತಂದರೆ ನಂದು ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಏನು ವ್ಯಾಲ್ಯೂ ಇರುತ್ತೆ ಅದರಿಂದ ಈ ಟರ್ಮನ್ನು ಮಲ್ಟಿಪ್ಲೈ ಮಾಡ್ಕೊಬೇಕು. 9/5 ಇದು ಕಾನ್ಸ್ಟೆಂಟು. ದಟ್ ಇಂಟು ಡಿಗ್ರಿ ಸೆಲ್ಸಿಯಸ್ ಇದು ವೇರಿ ಆಗುತ್ತೆ. ಸೊ ದಟ್ ಈ ಎಂಟೈರ್ ಟರ್ಮನ್ನು ಈ ಟೋಟಲ್ ಟರ್ಮನ್ನು ನಾವೇನು ಮಾಡಬೇಕು ನೆಕ್ಸ್ಟ್ ಇನ್ನೊಂದು ವ್ಯಾಲ್ಯೂಗೆ ಆ್ಯಡ್ ಮಾಡ್ತೀನಿ ಕಾನ್ಸ್ಟೆಂಟ್ ವ್ಯಾಲ್ಯೂಗೆ. ದಟ್ ಈಸ್ 32ಗೆ ಅದನ್ನು ಆ್ಯಡ್ ಮಾಡ್ಕೊಬೇಕು. ದೇರ್ಫೋರ್ ಇಲ್ಲಿ ಡಿಗ್ರಿ ಸೆಲ್ಸಿಯಸ್ ಇದೆ, ನನಗೇನು ಬರುತ್ತೆ ವ್ಯಾಲ್ಯೂ ಅದನ್ನು ಜಸ್ಟ್ 9/5 ಜೊತೆ ಮಲ್ಟಿಪ್ಲೈ ಮಾಡಿಕೊಂಡು 32ಗೆ ಆ್ಯಡ್ ಮಾಡಿದ್ರೆ ಸೊ ಅವಾಗೇನಾಗುತ್ತೆ ನನಗೆ ಟೋಟಲ್ ಅಮೌಂಟ್ ಏನು ಬರುತ್ತೆ ಅದನ್ನು ನಾವು ಡಿಗ್ರಿ ಫ್ಯಾರನೈಟ್ ಟೆಂಪರೇಚರ್ ಅಂತ ತೊಗೊಳ್ತೀವಿ. ನೋಡಾಗಿದೆ. ಸೊ ಇವಾಗ ಒಂದು ಹಾಗೆ ಸಿಂಪ್ಲಿ ಒಂದು ಲೆಕ್ಕ ಮಾಡೋಣ. ಸೊ ಹೌ ಟು ಕನ್ವರ್ಟ್ ದಿಸ್ ಅನ್ನೋದನ್ನು ನಾನು ಹೇಳಿದೆ. ಡಿಗ್ರಿ ಫ್ಯಾರನೈಟ್ ಈಸ್ ಕನ್ವರ್ಟೆಡ್ ಇಂಟು ಡಿಗ್ರಿ ಸೆಲ್ಸಿಯಸ್ ಈಸ್ ಕನ್ವರ್ಟೆಡ್ ಇಂಟು ಫ್ಯಾರನೈಟ್ ಸ್ಕೇಲ್ ಅಂತ ಹೇಳಿದೆ. ಇಕ್ವೇಷನ್ ಬರ್ಕೊಳ್ತಾ ಇದ್ದೀನಿ ಮತ್ತೆ. ದಿಸ್ ಈಸ್ ದ ಇಕ್ವೇಷನ್. ಡಿಗ್ರಿ ಫ್ಯಾರನೈಟ್ ಇಟ್ ಈಸ್ ಈಕ್ವಲ್ ಟು 9/5 ದಟ್ ಇಂಟು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 32. ಈಗ ನೋಡಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀನಿ. ನನ್ನ ಹತ್ರ ವ್ಯಾಲ್ಯೂ ಇದೆ. ಸಪೋಸ್ ಡಿಗ್ರಿ ಸೆಲ್ಸಿಯಸ್ನಲ್ಲಿ ದ ಟೆಂಪರೇಚರ್ ಇಫ್ ಇಟ್ ಈಸ್ ಈಕ್ವಲ್ ಟು 0 ಡಿಗ್ರಿ ಇದ್ದರೆ ಫ್ಯಾರನೈಟ್ ಸ್ಕೇಲ್ನಲ್ಲಿ ಎಷ್ಟಾಗುತ್ತೆ ಡಿಗ್ರಿ ಫ್ಯಾರನೈಟಲ್ಲಿ ಅಂತಂದರೆ ದಟ್ ಈಸ್ ಈಕ್ವಲ್ ಟು 9/5 ದಟ್ ಇಂಟು 0. ಇದೇನಿದು 0 ಇದು ಡಿಗ್ರಿ ಸೆಲ್ಸಿಯಸ್ಸು ಪ್ಲಸ್ ಇದಕ್ಕೆ ನಾನು 32ನ ಆ್ಯಡ್ ಮಾಡ್ಕೊಳ್ತೀನಿ. ಎಷ್ಟಾಗುತ್ತೆ ಇದು 9/5 ಇಂಟು 0 ಇಂಟು ಎನಿಥಿಂಗ್ ಇಟ್ ಈಸ್ ಈಕ್ವಲ್ ಟು 0 ಪ್ಲಸ್ 32 ಆರ್ ಡಿಗ್ರಿ ಫ್ಯಾರನೈಟ್ ಇಟ್ ಈಸ್ ಈಕ್ವಲ್ ಟು 32 ಡಿಗ್ರಿ ಫ್ಯಾರನೈಟ್ ಆ್ಯಂಡ್ ಇಟ್ ಈಸ್ ಆಲ್ ಅಬೌಟ್ ದ 0 ಡಿಗ್ರಿ ಸೆಂಟಿಗ್ರೇಡ್ ಅಂತಂದರೆ ಇಟ್ ಈಸ್ ಈಕ್ವಲ್ ಟು 32 ಡಿಗ್ರಿ ಫ್ಯಾರನೈಟ್ ಇನ್ ಟರ್ಮ್ಸ್ ಆಫ್ ಫ್ಯಾರನೈಟ್ ಸ್ಕೇಲ್ ಟೆಂಪರೇಚರ್. ಸೊ ಅದೇ ಥರ ಇನ್ನೊಂದು ಟೆಂಪ್ರೇಚರ್ನ ತೊಗೊಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ if the temperature of the matter in terms of degree Celsius if it is equal to 10 degree. ಸೊ ಇವಾಗ ಅದನ್ನು ಫ್ಯಾರನೈಟಿಗೆ ಕನ್ವರ್ಷನ್ ಮಾಡೋಣ. ಸೊ ಫ್ಯಾರನೈಟಲ್ಲಿ ಏನಾಗುತ್ತೆ ಇದು 9/5 ಇಂಟು 10 ಇದೆ. 5 1 ಜಾ 5 2 ಜಾ. Therefore 9 into 2 it is equal to 18 plus 32. Therefore it is equal to degree Fahrenheit ನಲ್ಲಿ it is equal to 50 degree Fahrenheit ಆಗುತ್ತೆ. ಲೈಕ್ ದಿಸ್. ಅರ್ಥ ಆಯ್ತಲ್ಲ? ಸೊ ಅದೇ ಥರ ನಮ್ಮದು ಹ್ಯೂಮನ್ ಬಾಡಿ ಟೆಂಪರೇಚರ್ ಅಂತ ಹೇಳಿದೆ. ಆ ಹ್ಯೂಮನ್ ಬಾಡಿ ಟೆಂಪರೇಚರ್ನ ತಗೊಳ್ತಾ ಇದ್ದೀನಿ. ಹ್ಯೂಮನ್ ಬಾಡಿ ಟೆಂಪರೇಚರ್ ಅಂತಂದರೆ ಇನ್ ಟರ್ಮ್ಸ್ ಆಫ್ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಇಟ್ ಈಸ್ ಈಕ್ವಲ್ ಟು 37 ಡಿಗ್ರಿ ಪ್ಲಸ್ ಇದನ್ನು ನಾವು 32ಗೆ ಆ್ಯಡ್ ಮಾಡ್ಕೊಬೇಕು. ಇಟ್ ಈಸ್ ಈಕ್ವಲ್ ಟು ಮಲ್ಟಿಪ್ಲೈ ಮಾಡ್ತೀನಿ ನೋಡಿ. 5 1 ಜಾ 5 7 ಜಾ 0.4 5 7 35 5 4 20. Therefore 7.4 ಆಯಿತು. ದಟ್ ಈಸ್ 7.4 ದಟ್ ಇಂಟು 5 ಅಂತ ತೊಗೊಂಡ್ರೆ ದಟ್ ಇಂಟು 9 ಅಂತ ತೊಗೊಂಡ್ರೆ 9 4 ಜಾ 36 3 9 7 ಜಾ 63 ಪ್ಲಸ್ 3 66. ಡೆಸಿಮಲ್ ಪಾಯಿಂಟನ್ನು ಇಡ್ತಾ ಇದ್ದೀನಿ. ಸೊ ಇಲ್ಲಿ 1 ಡಿಜಿಟ್ ಆದಮೇಲೆ ಇದೆ 1 + 1 2 ಡಿಜಿಟ್ ಆದಮೇಲೆ ದಟ್ ಈಸ್ 66.6 ಆಯಿತು. ಎಷ್ಟಾಯ್ತು ಇದು? ಇಟ್ ಈಸ್ ಈಕ್ವಲ್ ಟು 66.6 ಪ್ಲಸ್ 32. ಎಫರ್ ಇಟ್ ಈಸ್ ಈಕ್ವಲ್ ಟು ಇದೆರಡನ್ನ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ 98.6 degree Fahrenheit. And that's it. So it is all about the conversion of degree Celsius into degree Fahrenheit temperature ಅಂತ ಹೇಳ್ತೀವಿ. ಸೊ
ಸೊ ಇದಿಷ್ಟು ದ ಡಿಫ್ರೆನ್ಸಸ್ ಬಿಟ್ವೀನ್ ದ ಮಾಸ್ ಆ್ಯಂಡ್ ದ ವೆಯ್ಟ್ ಏನು ಡಿಫ್ರೆನ್ಸ್ ಬರುತ್ತೆ, ಅದು ಸೇಮ್ ಬರುತ್ತಾ ಅಥವಾ ಡಿಫ್ರೆನ್ಸ್ ಬರುತ್ತಾ ಅಂತ ಹೇಳ್ದೆ. ಅದೇ ಥರ ಟೆಂಪರೇಚರ್ ಅಂತ ತೊಗೊಂಡಾಗ ಟೆಂಪರೇಚರ್ನ ಯಾವ್ಯಾವ ಸ್ಕೇಲ್ನಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ ಮತ್ತು ಒಂದು ಸ್ಕೇಲಿಂದ ಇನ್ನೊಂದು ಸ್ಕೇಲ್ಗೆ ಯಾವ ರೀತಿ ಅದನ್ನು ಕನ್ವರ್ಷನ್ ಮಾಡ್ತೀವಿ, ಆ್ಯಂಡ್ ವಾಟ್ ಈಸ್ ದ ಈಕ್ವೇಷನ್ ವಿಚ್ ಈಸ್ ಯೂಸ್ ಟು ಕನ್ವರ್ಟ್ ಎನಿ ಟೆಂಪರೇಚರ್ ಫ್ರಮ್ ಒನ್ ಸ್ಕೇಲ್ ಇಂಟು ದ ಅನದರ್ ಸ್ಕೇಲ್ ಅನ್ನೋದನ್ನು ಈ ಒಂದು ಟಾಪಿಕ್ಕು ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ. ಸೊ ದೇಫೋ ಇದಿಷ್ಟನ್ನು ಹೇಳ್ತಾ ಸೊ ಇವತ್ತಿನ ಒಂದು ಕ್ಲಾಸನ್ನು ಆನ್ಲೈನ್ ಕ್ಲಾಸನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಸೊ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್.